प्रव्ययः अद्वैतः सर्वभावानां देवस्पर्यो विस्मृतः कार्यकारणबद्धोता विश्येते विश्ववैकसो प्राज्ञः कारणबद्धस्तु भौतौ तुर्येण सिद्धतः आत्मानन्दमयाश्चैव सत्यञ्ज्ञानादिजान्तम् प्राज्ञः किञ्चन संवेत्ति तुर्यन्तः सर्वदृक्सदा द्वैतस्याग्रहणं तुल्यमुभयो प्राज्ञतुल्ययोः बीजनिद्रायुतः प्राज्ञः सा चतुर्येण विद्यते स्वप्ननिद्रायुता भाव्यो प्राज्ञस्त्वस्वप्ननिद्रया न निद्रा नैव तस्वप्नं तुर्ये पश्यन्ति निश्चिताः अन्यथा गृह्णतः स्वप्नो निद्रा तत्त्वमजानतः विपर्या हेतयोः क्षीणे तुर्यं परमस्मरे अनादितुल्यमायया यदा जीवः प्रबुध्यते अजम् अनिद्रम् अस्वप्नम् अद्वैतं बुध्यते तदा प्रपंचो यदि विद्येत जगत्तेन न संशयः मायया मात्रमिदं द्वैतमद्वैतं परमार्थतः विकल्पो विनिवर्तेत कल्पितो यदि केनचित् उपदेशेषादयं भागो ज्ञाते द्वैतं न विद्यते प्रज्ञानां भगवान् भोगान्स्तविष्ठान् भासितान् कामजन्यान् ಎಂಟನೇ ಶ್ಲೋಕ ಎಂಟನೇ ಕಾರಿಕೆ ಪೇಜ್ ನಂಬರ್ 44 ನಂದು ಇದರಲ್ಲಿ इच्छा मात्रं प्रभो सृष्टिः इति सृष्टौ विनिश्चिताः प्रसूतिं भूतानां मन्यन्ते कालचिन्तकाः इच्छा मात्रं प्रभो सृष्टिः इति सृष्टौ विनिश्चिताः कालात् प्रसूतिं भूतानां मन्यन्ते कालचिन्तकाः इच्छा मात्रं प्रभोः सृष्टिः इति सृष्टौ विनिश्चिताः कालात् प्रसूतिं भूतानां मन्यन्ते कालचिन्तकाः ಯಾವ್ಯಾವ ಉದ್ದೇಶಕ್ಕಾಗಿ ಸೃಷ್ಟಿ ಆಯಿತು ಅಂತ ವಾದಿಗಳು ತಮ್ಮ ತಮ್ಮ ಅಭಿಪ್ರಾಯವನ್ನ ಮುಂದಿಡ್ತಾ ಇದ್ದಾರೆ. ಇದು ಸಂಕ್ಷಿಪ್ತ ಹೇಳ್ತಾರೆ, ಮುಂದೆ ವಿಸ್ತಾರ ಬರುತ್ತೆ. ಇದರದ್ದೇ ವಿಸ್ತಾರ ಸಣ್ಣಷ್ಟು ಹೇಳ್ತಾರೆ, ಸಂಕ್ಷಿಪ್ತ. ಇನ್ನು ಕೆಲವು ವಾದಿಗಳು ಹೇಳ್ತಾರೆ ಪರಮೇಶ್ವರನ ಇಚ್ಛಾ ಮಾತ್ರ ಆಗಿರೋದು ಸೃಷ್ಟಿ, ಯಾರ್ದು ಏನು ನಡೆಯಲ್ಲ ಇಲ್ಲಿ. ಅವನು ಹೆಂಗ್ ಆಗ್ಬೇಕು ಅಂತ ಅನ್ಬಿಟ್ಟಿದಾನೋ ಹಂಗ್ ಮಾಡ್ತಾ ಹೋಗ್ತಾನೆ. ಕರೋನಾ ಬರ್ಬೇಕೋ ಬರೆಸ್ತಾನೆ, ಆಂಧ್ರದಲ್ಲಿ ವಿಷಾನಿಲ ಸೋರ್ಬೇಕೋ ಸೋರಿಸ್ತಾನೆ, ಇನ್ನೆಲ್ಲೋ ಏನೋ ಆಗ್ಬೇಕು ಅದು ಮಾಡ್ತಾನೆ, ಇನ್ಯಾವ್ದು ಮಳೆ ಬರ್ಬೇಕೋ ಮಳೆ ಬರೆಸ್ತಾನೆ. ಇದೆಲ್ಲ ಯಾರ ಕೈಲಿ ಇಲ್ಲ ಕಣಪ್ಪ, ಅವನ ಇಚ್ಛೆಪ್ಪ. ಅವನು ಸರ್ವಜ್ಞ ಸರ್ವಶಕ್ತ, ಅವನು ಇಡೀ ಪ್ರಪಂಚಕ್ಕೆ ಸುಪ್ರೀಂ ಲಾರ್ಡ್, ದೊಡ್ಡ ಒಡೆಯ. ಅವನ ಇಚ್ಛಾ ಮಾತ್ರದಿಂದಲೇ ಸಂಕಲ್ಪ ಮಾತ್ರದಿಂದಲೇ ಸೃಷ್ಟಿಯಾಗಿರೋದು ಅಂತೇಳಿ ಕೆಲವು ಈ ಸೃಷ್ಟವನ್ನು ಸೃಷ್ಟಿ ವಿಷಯದಲ್ಲಿ ಇಲ್ಲಿ ನಿನ್ನೆ ಮಾಡ್ಕೊಂಡ್ಬಿಡಿಯ. ಇಲ್ಲಿ ಪುರುಷ ಸ್ವಾತಂತ್ರ್ಯವನ್ನು ಇದನ್ನು ಯುಕ್ತಿಯನ್ನು ಏನು ತಗೊಂಬಲ್ಲ, ಯಾವ ಸ್ವಾತಂತ್ರ್ಯ ಇಲ್ಲ ಅಂತ.
ಇನ್ನು ಕೆಲವು ಇದು ಜ್ಯೋತಿಷ್ಕರು ಏನಂತಾರೆ, ಕಾಲ ಬಿಟ್ರೆ ಕಾಲದ ಭೂತಾನಾಂ ಕಾಲ ಪ್ರಸೂತಿ, ಕಾಲದಿಂದ ಎಲ್ಲಾ ಭೂತ ಹುಡ್ತಾರೆ. ಕೆಲವು ಕಾಲದಲ್ಲಿ ಭೂತಗಳ ಲಯವಾಗ್ತಾರೆ, ಕೆಲವು ಕಾಲದಲ್ಲಿ ಭೂತಗಳ ಉತ್ಪತ್ತಿ ಆಗ್ತಾರೆ. ಈ ಭೂತಗಳು ಎರಡು ತರಹ. ಪಂಚಭೂತಗಳ ಉತ್ಪತ್ತಿ ಒಂದು ತರಹ, ಪಂಚಭೂತದ ಒಳಗೆ ಸ್ಥಾವರ ಜಂಗಮಗಳ ಉತ್ಪತ್ತಿ ಇನ್ನೊಂದು ತರಹ. ನಮ್ಮಗಳ ಮೇಲೆ ಈ ಕರ್ಮ ಫಲವನ್ನು ಅನುಭವಿಸಿ ಜೀವರಾಗಿ, ಪ್ರಾಣಿಗಳಾಗಿ, ಪಕ್ಷಿಗಳಾಗಿ ಹುಟ್ಟುವಂತಹ ಇವ್ರದ್ದು ಅವರವರ ಕರ್ಮದಿಂದ ಹುಟ್ಟುತ್ತೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲವೂ ಕರ್ಮದಿಂದ ಆಗುತ್ತೆ ಅಂತ ಮೀಮಾಂಸಕರು ಅಂದ್ರೆ ಕಾಲದಿಂದ ಆಗುತ್ತೆ ಅಂತ ಇವ್ರು ಹೇಳ್ತಾರೆ ಜ್ಯೋತಿಷ್ಕರು. ಪ್ರಳಯ ಕಾಲ ಬಂದ ಎಲ್ಲ ಪ್ರಳಯ ಆಗುತ್ತೆ, ಸೃಷ್ಟಿ ಕಾಲ ಬಂದ ಸೃಷ್ಟಿ ಆಗುತ್ತೆ. ಯಾವ ಬರ್ತದೆ ನಮ್ಗೆ ಗೊತ್ತಾಗಲ್ಲ. ಏನು ಹೇಳ್ತಾರೆ, ಒಂದೊಂದು ಯುಗಕ್ಕೂ ಕಲಿಯುಗಕ್ಕೆ 4,32,000 ವರ್ಷ, 8,64,000 ವರ್ಷ ದ್ವಾಪರ ಯುಗ, ಅದಕ್ಕೆ ಡಬ್ಬಲು ತ್ರೇತಾಯುಗ, ಅದಕ್ಕೆ ಡಬ್ಬಲು ಕೃತಯುಗ. ಈ ತರಹ 100 ಸಲವೋ 1000 ಸಲ ರೊಟ್ಟಿನ ಆದ್ರೆ ಬ್ರಹ್ಮನ ಒಂದು ಹಗಲು ಇದು ಪ್ರಳಯವಾಗುತ್ತೆ. ಏನು ಹೇಳ್ತಾರೆ, ಈ ಭೂತಾನಾಂ ಪ್ರಸೂತಿಂ ಕಾಲಾತ್, ಭೂತಗಳ ಉತ್ಪತ್ತಿಯನ್ನು ಕಾಲದಿಂದ ಎಂಬುದಾಗಿ ಕಾಲಚಿಂತಕರು ಆ ರೀತಿ ಅಭಿಪ್ರಾಯ ಪಡ್ತಾರೆ. ಇಲ್ಲಿ ಯಾವುದು ಸರಿ ತಪ್ಪು ವಿಮರ್ಶೆ ಮಾಡ್ತಾ ಇಲ್ಲ. ಇವ್ರು ಹೀಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ ಅಂತ ಸುಮ್ಮನೆ ಪಟ್ಟಿ ಮಾಡ್ತಾ ಇದ್ದಾರೆ ಅಷ್ಟೇ. ಮುಂದೆ 9ನೇ ಶ್ಲೋಕದಲ್ಲಿ ತಮ್ಮ ಅಭಿಪ್ರಾಯ ಹೇಳ್ತಾರೆ. ಇಚ್ಛಾ ಮಾತ್ರಂ ಪ್ರಭೋ ಸತ್ಯ ಸಂಕಲ್ಪತ್ವ, ಸತ್ಯ ಸಂಕಲ್ಪ ಯಸ್ಯ ಸಹ ಸತ್ಯ ಸಂಕಲ್ಪ, ಸತ್ಯ ಸಂಕಲ್ಪಸ್ಯ ಭಾವ ಸತ್ಯ ಸಂಕಲ್ಪತ್ವ. ಅವನ ಸಂಕಲ್ಪ 100% 100% ಸತ್ಯವಾಗಿ ನಿಜ ಇರೋದು. ಹಿರಣ್ಯಗರ್ಭನ ಸಂಕಲ್ಪವೇ ಸತ್ಯ ಆಗಿದೆ. ಹಿರಣ್ಯಗರ್ಭನ ಸಂಕಲ್ಪಕ್ಕೂ ಸತ್ಯ ಸಂಕಲ್ಪನಾದ್ರಿಂದ ಆ ಪ್ರಭು ಸ್ವಾಮಿ ದೇವ ಪರಮಾತ್ಮ ಅವನು ಇಚ್ಛಾ ಮಾತ್ರ, ಲೀಲಾ ಮಾತ್ರವಾಗಿ ಆಟ ಆಡುವಾಗಿ ಮಾಡ್ತಾ ಇದ್ದಾನೆ. ಸೃಷ್ಟಿ ಘಟಾದಿ ಸಂಕಲ್ಪನಾ ಮಾತ್ರ ಸಂಕಲ್ಪನಾತಿರಿಕ್ತಂ. ಆಗ ಅರ್ಥ ಇಚ್ಛಾ ಮಾತ್ರ ಅಂದ್ರೆ ಘಟಾದಿಗಳ ಸೃಷ್ಟಿ ಇದೆಯಲ್ಲ, ಇದು ಸಂಕಲ್ಪ ಮಾಡ್ತಿರಲ್ಲ ಅವಾಗ ತೋರ್ಕೊಳ್ತಾರೆ. ಯಾವಾಗ ಗಡಿಗೆ ಜ್ಞಾಪ ಮಾಡ್ಕೊಳ್ತೀರೋ ಅವಾಗ ಗಡಿಗೆ ತೋರ್ಕೊಳುತ್ತೆ. ಸ್ವಪ್ನದಲ್ಲಿ ಎಲ್ಲ ನಿಮ್ಮ ಮನಸ್ಸಿನಲ್ಲೇ ತೋರ್ಕೊಳ್ಳೋ ಹಾಗೆ ಎಚ್ಚರದಲ್ಲೂ ನಿಮ್ಮ ಮನಸ್ಸಿಂದಲೇ ತೋರ್ಕೊಳ್ತಾ ಇರೋದು, ನಿಮ್ಮ ಸಂಕಲ್ಪ ಮಾತ್ರದಲ್ಲೇ ಆಗಿರೋದು ಅಂತ. ನೀವುಗಳೇ ಪ್ರಭುಗಳು, ನಿಮ್ಮ ಮನಸ್ಸಿನ ಸಂಕಲ್ಪವೇ ಪದಾರ್ಥ ಸೃಷ್ಟಿ ಕಾರಣ ಅಂತ ಹಾಗೆ ಒಂದು ವಾದ. ಸಂಕಲ್ಪನಾ ಮಾತ್ರ ಬಂದು ಇನ್ನು ಸಂಕಲ್ಪನಾ ಅಷ್ಟೇ ಇಲ್ಲ, ಸಂಕಲ್ಪ ವ್ಯತಿರಿಕ್ತ ಏನೂ ಇಲ್ಲ ಅಂದ್ರೆ ಯಾರ್ಯಾರು ಏನೇನು ಎಲ್ಲೆಲ್ಲಿ ಹೇಗೆ ಚಿಂತೆ ಮಾಡ್ತಾರೋ ಅವರಿಗೆ ಅಲ್ಲಲ್ಲಿ ಅದರಾಗಿ ತೋರ್ಕೊಳ್ತಾ ಇರುತ್ತೆ. ಯಾವ ತೋರ್ಕೊಳ್ಳೋದಕ್ಕೂ ಮಾಡೋದಕ್ಕೂ ಏನಕ್ಕೂ ಯಾವ ಲಾಜಿಕ್ಕೂ ಇಲ್ಲ, ಯಾವ ಕಾರಣವೂ ಇಲ್ಲ. ಸಂಕಲ್ಪ ಮಾತ್ರವೇ. ನಿಮ್ಮ ಮನಸ್ಸಲ್ಲಿ ಇವಾಗ ಎಲ್ಲ ಹೀಗೆಲ್ಲ ಕಾಣ್ತಾ ಇದ್ದೇನೆ ಆಗ ಕಾಣ್ತಾ ಇರುತ್ತೆ, ಇಲ್ಲ ಹೀಗಿದೆ ಅಂದ್ರೆ ಹಾಗೆ ಮಾಡುತ್ತೆ. ನಾನು ಹೀಗೆ ಸಂಕಲ್ಪ ಮಾಡಿ ಹಂಗೆ ಕಂಡುಬಿಡುತ್ತೋ ಅಂದ್ರೆ ಆ ರೀತಿ ಮಾಡಿದ್ರೆ ಕಾಣುತ್ತೆ, ಕಾಣಿಲ್ಲ ಅಂದ್ರೆ ಸಂಕಲ್ಪ ಮಾಡಿಲ್ಲ ಅಂತ ಅರ್ಥ ಅಷ್ಟೇ. ಕಾಲಾದೇವ ಸೃಷ್ಟಿ ಇಚ್ಛೇತಿದು ಜಾಸ್ತಿ ಈ ಮಾಂಡವಿಕ ಭಾಷ್ಯ ಬಹಳ ಬ್ರೀಫು, ಬಹಳ ಬ್ರಿಡ್ಜು, ಬಹಳ ಸಂಕ್ಷಿಪ್ತ. ನೀವು ಬೃಹದಾರಣ್ಯಕ ಭಾಷ್ಯಕಾರರು, ಸೂತ್ರ ಭಾಷ್ಯಕಾರರು ಇವ್ರಿಗೆ ಸಂಬಂಧವೇ ಇಲ್ಲ. ಆ ಶೈಲಿ, ಆ ಇದು ಕ್ರಮ ತುಂಬ ಐತೆ. ಪ್ರಾಣನ ವಿಷಯ ಅಲ್ಲಿವೇ ಇಲ್ಲ. ಸುಮ್ಮನೆ ಚರ್ಚೆ ತಗೊಂಡ್ರು. ಹೌದು, ಸ್ವಾಮಿಗಳ ಮುಂದೆ ಯಾವುದಪ್ಪ ಕನೆಕ್ಷನ್ ಕೊಟ್ಟರು, ಹೌದು. ಏನು ಸ್ಪಷ್ಟವಾಗಲ್ಲ. ಈ ಭಾಷ್ಯಕಾರರು ಸ್ವಲ್ಪ ಅಲೋಕ ಸಾಮಾನ್ಯ ಅಚಿಂತ್ಯ ರೂಪ, ಲೋಕಸಾಮಾನ್ಯರಲ್ಲ ಅಚಿಂತ್ಯ ರೂಪರಾಗಿದ್ದಾರೆ. ಇದೇ ಒಂದು ಸ್ಪೆಷಲ್ ಸ್ಟೈಲು, ಸ್ಪೆಷಲ್ ಇದು ರೀತಿ ಬಂದಿರೋದು. ಕಾಲಾದೇವ ಸೃಷ್ಟಿ ಉತ್ತರಾರ್ಧಕ್ಕೆ ಉತ್ತರಾರ್ಧ ಎಷ್ಟಿದೆ ಅದಕ್ಕಿಂತ ಅದು ಅರ್ಧ ಬರೆದಿದ್ದಾರೆ ಭಾಷ್ಯನ. ಉತ್ತರಾರ್ಧಕ್ಕಿಂತ ಚಿಕ್ಕದು ಭಾಷ್ಯ. ಕೆಲವರು ಕಾಲದಿಂದ ಸೃಷ್ಟಿ ಅಂತಾರೆ. ಆ ಕೆಲವರಿಂದ ಯಾರೋ ಕಾಲದಿಂದ ಅಂದ್ರೆ ಯಾವ ಕಾಲ ಸೃಷ್ಟಿ ಆಗುತ್ತೆ, ಹೇಗೆ ಸೃಷ್ಟಿ ಆಗುತ್ತೆ, ಕಾಲಕ್ಕೂ ಸೃಷ್ಟಿಗೂ ಏನು ಸಂಬಂಧ, ವಸ್ತುವಿಗೂ ಕಾಲಕ್ಕೂ ಏನು ಕನೆಕ್ಷನ್, ಏನು ಯುಕ್ತಿ ಕೊಡಲ್ಲ, ದೃಷ್ಟಾಂತ ಕೊಡಲ್ಲ, ಅದಕ್ಕೆ ಇದು ಕೊಡಲ್ಲ, ಅನುಭವ ತೋರಿಸಲ್ಲ, ಏನೂ ಇಲ್ಲ. ಅದಂತಾರಪ್ಪ ಜ್ಯೋತಿಷ್ಕತ ಹೋಗಿ ಕೇಳಿ ನೀವು ಅದು ಹೆಂಗೆ ಅಂತ ಹೇಳಿ ಅವ್ರ ಹೋಗ್ತೀವಿ, ನಾನು ಇದೆಲ್ಲ ಬರೆಯಲ್ಲ ಅಂತಾರೆ ಅವರು. ಅವ್ರು ಹೇಳ್ತಾರೆ ಅದನ್ನ ಹೋಗಿ ಕೇಳಿ. ವಸ್ತುಗಳ ಸೃಷ್ಟಿ ಸ್ಥಿತಿ ಲಯಗಳು ಕಾಲದಲ್ಲಿಯೇ ಆಗುವುದೆಂದು ಕಂಡಿದೆ. ಆದರೆ ಕಾಲದ ಜನ್ಮನಾಶಗಳನ್ನು ಕಲ್ಪಿಸೋದಕ್ಕೂ ಆಗುವುದಿಲ್ಲ. ಆದ್ರಿಂದ ಕಾಲವೇ ಜಗತ್ ಕಾರಣ ಅಂತ ಟಿಪ್ಪಣಿ ಕೊಟ್ಟಿರ್ಬೋದು. ಎಲ್ಲ ಕಾಲದಲ್ಲಾಗತ್ತೆ, ಕಾಲದ ಉತ್ಪತ್ತಿ ಸ್ಥಿತಿ ಕಂಡಿಲ್ಲ, ಅದರಿಂದ ಕಾಲವೇ ಜಗತ್ತಿನ ಕಾರಣ ಅಂತ.
ಇಂತೆಲ್ಲ ಹೇಳ್ತಾರೆ ಭೋಗಾರ್ಥಂ ಸೃಷ್ಟಿರಿತ್ಯನ್ಯೇ ಯೋಗಾರ್ಥಂ ಸೃಷ್ಟಿರಿತ್ಯನ್ಯೇ ಅರ್ಥಮಿತಿ ಚಾಪರೇ ಕ್ರೀಡಾರ್ಥಮಿತಿ ಚಾಪರೇ ದೇವಸ್ಯೈಷ ಸ್ವಭಾವೋಯಂ ದೇವಸ್ಯೈಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾ ಸ್ಪೃಹಾ ಆಪ್ತಕಾಮಸ್ಯ ಕಾ ಸ್ಪೃಹಾ ಭೋಗಾರ್ಥಂ ಸೃಷ್ಟಿರಿತ್ಯನ್ಯೇ ಕ್ರೀಡಾರ್ಥಮಿತಿ ಚಾಪರೇ ದೇವಸ್ಯೈಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾ ಸ್ಪೃಹಾ ಭೋಗಾರ್ಥಂ ಸೃಷ್ಟಿಃ ಇತಿ ಅನ್ಯೇ ಕ್ರೀಡಾರ್ಥಂ ಇತಿ ಚ ಅಪರೇ ದೇವಸ್ಯ ಏಷಃ ಸ್ವಭಾವಃ ಅಯಂ ಆಪ್ತಕಾಮಸ್ಯ ಕಾ ಸ್ಪೃಹಾ. ಈ ಕೆಳಗೆ ಹೇಳ್ತಾರೆ ಮಜಾ ಮಾಡೋಣ ಸೃಷ್ಟಿ ಮಾಡೋದ್ರಲ್ಲಿ ಭೋಗ ಅನುಭವಿಸ್ಬೇಕು ಅಂತ ಪರಮಾತ್ಮನಿಗೆ ಬೇಜಾರಾಯ್ತು, ಒಬ್ಬನೇ ಇದ್ದು ಸೃಷ್ಟಿ ಮಾಡಿಬಿಟ್ಟು ಇಲ್ಲಿ ಎಲ್ಲ ಹಣ್ಣು ಹಂಪಲು ಸೃಷ್ಟಿ ಮಾಡಿ ತಿನ್ನೋಣ, ಎಲ್ಲ ಓಡಾಡೋಣ, ಖುಷಿ ಪಡೋಣ, ಕೊಡೋಣ, ಪಾಡೋಣ ಅಂತ ಹೇಳಿ ಆಟ ಕ್ರೀಡಾ ಮುಂದಿನ ಭೋಗ ಅಂದ್ರೆ ಎಂಜಾಯ್ ಮಾಡೋದು, ಖುಷಿ ಪಡೋದು, ಸಂತೋಷ ಪಡೋದು. ಸೃಷ್ಟಿ ಇಲ್ಲದೆ ಹೋದ್ರೆ ಒಬ್ಬರೇ ಇದೆ ಬೋರ್ ಆಗುತ್ತಲ್ಲ, ಆ ರೀತಿ ಅವನಿಗೂ ಬೋರ್ ಆಗಿದೆ ಅಂತ ಕಾಣುತ್ತೆ, ಅದಕ್ಕೆ ಭೋಗ ಅನುಭವಿಸ್ಬೇಕು ಸೃಷ್ಟಿ ಮಾಡಿದಾನೆ ಅಂತ. ಇಲ್ಲಿ ಭೋಗ ಅರ್ಥನೇ ಪರಮಾತ್ಮನ ಭೋಗಕ್ಕಾಗಿಯೋ ಜೀವನಗಳ ಭೋಗಕ್ಕಾಗಿಯೋ ಅದು ಬಿಡಿಸಿ ಹೇಳಲಿಲ್ಲ. ಜೀವನಗಳು ನಾವುಗಳು ಏನ್ ಪುಣ್ಯ ಪಾಪ ಮಾಡಿರ್ತೀವಿ ಅದನ್ನು ಅನುಭವಿಸೋಕೆ ಅಂದ್ರೆ ಅದು ಇರೋದು ಸ್ವಲ್ಪ ಹತ್ರ ಆಗತ್ತೆ. ಪರಮಾತ್ಮನು ಭೋಗ ಅನುಭವಿಸೋಕೆ ಅಂದ್ರೆ ಅಲ್ವಾ, ಜೀವನಗಳ ಕರ್ಮಫಲ ಅನುಭವಿಸೋಕೆ ಅಂದ್ರೆ ಇರೋದಿಲ್ಲ. ಅದಕ್ಕೆ ಲಾಜಿಕ್ಕು ಇದೆ, ಇದು ಇದೆ, ಶಾಸ್ತ್ರವಾಕ್ಯವೂ ಇದೆ, ಹೊಂದತ್ತೆ. ಯಾಕೆಂದ್ರೆ ನಾವು ಸೃಷ್ಟಿಯನ್ನೇ ಮಾಡದೆ ಹೋದ್ರೆ ಯಾರು ಯಾವ ಕರ್ಮಫಲ ಅನುಭವಿಸೋಕೆ ಆಗಲ್ವಲ್ಲ. ಪಾಪ ಮಾಡಿದ್ರಿಗೂ ದುಃಖ ಇಲ್ಲ, ಪುಣ್ಯ ಮಾಡಿದ್ರಿಗೂ ಲಾಭ ಇಲ್ಲ ಬಿಡುತ್ತೆ, ಚೊಕ್ಕ ಬಿಡುತ್ತೆ. ಪರಮೇಶ್ವರನ ಭೋಗಕ್ಕೆ ಅಂತಾನೆ ನಾಳೆ ಈಶ್ವರ ಕಟ್ಟಿ ಈಶ್ವರ ಆಗಿದ್ದಾರೆ. ಯಾಕಂದ್ರೆ ಇದೆಲ್ಲ ಪ್ರಕರಣ ಬರ್ತಿರೋದು ಯಾಕೆ ಅವ್ನು ಸೃಷ್ಟಿ ಮಾಡ್ದ ಅಂತ ಅವನಿಗೆ ಹೇಳಬೇಕು. ಅವನ ಭೋಗಕ್ಕೆ ಅಂದ್ರೆ ಒಂಥರ ನಿತ್ಯ ತೃಪ್ತನಾದ ಪರಮಾತ್ಮನಿಗೆ ಭೋಗ ಅಂದ್ರೆ ಏನಪ್ಪ ಅರ್ಥ ಅಲ್ವಾ? ನಿತ್ಯ ತೃಪ್ತ ಅವನಿಗೆ ಯಾಕೆ ಭೋಗ ಆಗ್ಬೇಕು, ಅವನಿಗೆ ಇದಕ್ಕಾಗಿ ಅದು ಹೊಂದಲ್ಲ ಅಂತ. ಅದಕ್ಕೆ ಉತ್ತರಾರ್ಧದಲ್ಲಿ ಇದು ಇಲ್ಲೆಲ್ಲ ಆಟ ಆಡೋಕೆ ಅಂತ ಮಕ್ಕಳು ಆಟ ಆಡ್ತಾರಲ್ಲ ಖುಷಿಯಾಗಿ, ಆ ರೀತಿ ಪರಮಾತ್ಮನು ಕೂಡ ಆಟ ಆಡ್ಕೊಂಡಿರೋಣ ಸ್ವಲ್ಪ ದಿವಸ ಸೃಷ್ಟಿ ಮಾಡಿಬಿಟ್ಟು. ಇಲ್ಲಿ ಹೇಗೆ ಈ ಭಾಗವತದಲ್ಲಿ ಕೃಷ್ಣನೇ ಎಲ್ಲಾ ಗೋಪರು ಹಸುಗಳು ಕರುಗಳು ಎಲ್ಲವೂ ಆಗ್ಬಿಟ್ಟು ತಾನೇ ಆಟ ಆಡ್ಕೊಂಡಿದ್ನೋ ಆ ರೀತಿ ಪರಮಾತ್ಮ ಎಲ್ಲ ಆಟ ಆಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ದ, ಆಟ ಆಡೋಕ್ಕೋಸ್ಕರ ಸೃಷ್ಟಿ ಮಾಡ್ಕೊಂಡ. ಈ ರೀತಿ ಕೆಲವು ವಾದಿಗಳು, ವಾದಿಗಳ ಅಭಿಪ್ರಾಯಗಳು. ಈಗ ತಮ್ಮ ಅಭಿಪ್ರಾಯ ಹೇಳ್ತಾರೆ. ನಿಜವಾಗಿ ಹೇಳೋದಾದ್ರೆ ದೇವಶೇಷ ಸ್ವಭಾವ ಅಂದ್ರು. ದೇವಸ್ಯ ಅಂದ್ರೆ ಪರಮಾತ್ಮ ಅಂದು ಇದು ಸ್ವಭಾವ, ಇದು ಈ ಜಗತ್ತಾಗ ತೋರೋ ಸ್ವಭಾವ. ಯಾವ ಸ್ವಭಾವ? ಅವಿದ್ಯಾ ಸ್ವಭಾವ ಅಂದ್ರು. ದೇವ ದೇವನಿಗೆ ಇದು ಸ್ವಭಾವ. ಯಾರ ಸ್ವಭಾವ? ಈ ಅವಿದ್ಯಾ ಅಂತ ಜೀವನಿಗೆ ದೇವ ಹೆಚ್ಚಿರೋ ಸ್ವಭಾವ. ಅವಿದ್ಯೆ ಇರೋ ಜೀವನಿಗೆ, ಅವಿದ್ಯೆ ಇರುವಂತಹ ಜೀವನಿಗೆ ಪರಮಾತ್ಮನು ಈ ರೀತಿ ತೋರೋ ಸ್ವಭಾವ. ನೋಡಿ, ಸ್ವಭಾವ ಇರೋದು ಅದು ಅವಿದ್ಯೆ ಇರೋದು ಜೀವನಲ್ಲಿ, ತೋರ್ಕೊಳ್ಳೋದು ಪರಮಾತ್ಮ. ಈ ನನ್ನಲ್ಲಿದೆ ತಪ್ಪು ತಿಳ್ಕೊಳ್ಳೋದು, ಹಗ್ಗ ತೋರ್ಕೊಳುತ್ತೆ ಹಾವಾಗಿ. ನನ್ನಲ್ಲಿರೋ ಅವಿದ್ಯೆಯಿಂದ ಹಗ್ಗ ಹಾವಾಗಿ ತೋರುತ್ತೆ ಹಾಗೇನೆ ನಮ್ಮಲ್ಲಿರೋ ತಪ್ಪಳಿಕೆಯಿಂದ ಪರಮಾತ್ಮ ಜಗತ್ತಾಗ ತೋರ್ತಾನೆ. ಅಲ್ಲ, ಪರಮಾತ್ಮ ಜಗತ್ತಾಗ ತೋರೋಕ್ಕೆ ಅವಿದ್ಯಾ ಕಾರಣ ಅಂದ್ರೆ ಅವಿದ್ಯಾ ಉಪಾದಾನ ಕಾರಣವೋ ನಿಮಿತ್ತ ಕಾರಣವೋ ಸಹಕಾರಿ ಕಾರಣವೋ? ಅವಿದ್ಯಾ ನಿಮಿತ್ತ ಕಾರಣ ಹೊರತು ಉಪಾದಾನ ಕಾರಣ ಅಲ್ಲ. ಅವಿದ್ಯಾ ನಿಮಿತ್ತದಿಂದ ಹೀಗೆ ತೋರುತ್ತೆ ಅಂತ ಅಷ್ಟೇ ಅರ್ಥ. ಮಣ್ಣು ಗಡಿಗೆ ಆಗುವ ಹಾಗೇನೆ ಅವಿದ್ಯಾ ಜಗತ್ತಾಗಿಲ್ಲ, ಸಹಕಾರಿ ಇನ್ಸ್ಟ್ರೂಮೆಂಟು ಅಲ್ಲ. ನಾವು ಎಲ್ಲಿವರೆಗೆ ನಮ್ಮ ಪರಮಾರ್ಥ ನಿಜ ಸ್ವರೂಪವನ್ನು ಗುರುತಿಸ್ಕೊಳ್ಳೋದ ತಿಳ್ಕೊಳ್ಳೋದ ಅಲ್ಲಿವರೆಗೆ ನಮ್ಮ ಸ್ವರೂಪವೇ ಪರಬ್ರಹ್ಮ, ನಮ್ಮ ಸ್ವರೂಪ ಪರಬ್ರಹ್ಮ ಸ್ವರೂಪ ಅದೇ ಹೀಗೆ ತೋರುತ್ತೆ, ಈ ಜಗತ್ತಾಗ ಕಾಣುತ್ತೆ ಅಂತ. ಇದು ಹೇಗೆ ನಾವೇ ಕನಸಿನಲ್ಲಿ ಅನೇಕ ತೋರಿಸ್ತೀವೋ ನಮ್ಮ ಅನುಭವದಲ್ಲೇ ಇದೆ. ನಾವೇನು ಅಲ್ಲಿ ಏನನ್ನು ಇಲ್ಲಿ ತಗೊಂಡು ಹೋಗಿರೋಲ್ಲ, ಅದು ಕನಸಿನಲ್ಲಿ ಬೆಟ್ಟ ಗುಡ್ಡಗಳನ್ನ, ನದಿ ಸಮುದ್ರಗಳನ್ನ, ಜನರನ್ನ ಎಲ್ಲವೂ ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ, ನಾವೇ ನೋಡ್ತಾ ಇರ್ತೀವಿ. ನೋಡೋರು ನಾವೇ, ನೋಡಿಸ್ಕೊಳ್ತಾ ಇರೋರು ನಾವೇ, ಆ ಪದಾರ್ಥಗಳು ನಾವೇ, ಸಾಧನವೂ ನಾವೇ, ಎಲ್ಲವೂ ನಾವೇ. ನಮ್ಮ ಅನುಭವದಲ್ಲೇ ಇದೆ, ಕನಸಿನಲ್ಲೆಲ್ಲ ನಾವು ಆಗಿರೋದು. ಅದೇ ರೀತಿ ಎಚ್ಚರದಲ್ಲೂ ಕೂಡ ನಮ್ಮ ಒಂದು ಅವಿದ್ಯಾ ಸ್ವಭಾವದಿಂದ ನಾವುಗಳು ಇಷ್ಟು ವಿಶೇಷ ರೂಪವನ್ನು ತೋರ್ಕೊಳ್ತಾ ಇದ್ದೀವಿ.
ಯಾಕೆ ಅಂತ ಕೇಳಿದ್ರೆ ಎಲ್ಲಕ್ಕೂ ಒಂದೇ ಉತ್ತರ ಕೊಡ್ತಾರೆ. ಭೋಗಾರ್ಥಂ ಕ್ರೀಡಾರ್ಥಂ ಕಾಲಸ್ಯ ಅಂದ್ರೆ ಅದಕ್ಕೆ ಹೇಳ್ತಾರೆ ಆಪ್ತ ಕಾಮಪ್ಪ ಅವನು. ಆಪ್ತ ಕಾಮನ ನಮಗೆ ಭೋಗಾರ್ಥ ಕ್ರೀಡಾರ್ಥ ಎಲ್ಲ ಹೆಂಗ್ ಬರುತ್ತಪ್ಪ? ಆಪ್ತ ಕಾಮನ ನಿತ್ಯ ತೃಪ್ತ. ನಿತ್ಯ ತೃಪ್ತನಾದವನಿಗೆ ಸ್ಪೃಹ ಬೈಕಿ ಯಾವುದು ಹೇಗ್ತಾರೆ ಬರುತ್ತೆ. ಯಾವ ಬೈಕ್ ಇದ್ದೀತು, ಯಾವ ಬೈಕಿಗೂ ಎಲ್ಲೂ ಏನೂ ಇಲ್ಲ. ಅವನು ಇದ್ದಾಗ ಇದ್ದಾನೆ. ಈಗಲೂ ಪ್ರಪಂಚವಾಗಿ ತೋರುತ್ತಿರುವಾಗಲೂ ಅವನು ಪ್ರಪಂಚವಾಗಿಲ್ಲ. ಪ್ರಪಂಚ ನಾವು ತಿಳಿತಿದೀವೇ ಹೊರತು, ನಮ್ಮ ತಿಳುವಳಿಕೆಯಿಂದ ಪ್ರಪಂಚವಾಗಿ ತೋರ್ತಾ ಇದೆಯೇ ಹೊರತು ವಸ್ತುತಃ ಈಗಲೂ ಅದು ಅದ್ವಿತೀಯವಾದ ಕೂಟಸ್ಥವಾದ ಪರಬ್ರಹ್ಮವೇ ಆಗಿದೆ. ಅದಕ್ಕೆ ಕಿಂಚಿತ್ತು ಏನು ವ್ಯತ್ಯಾಸವಾಗಿಲ್ಲ. ನಾವು ಅಡಾಪ್ಟ್ ಮಾಡಿ ನೋಡ್ತೀವಲ್ಲ ದೇಹವನ್ನು, ಇಂದ್ರಿಯವನ್ನು, ಮನಸ್ಸನ್ನು, ಬುದ್ಧಿಯನ್ನು ಚೈತನ್ಯಕ್ಕೆ ಹೀಗೆ ಕಾಣುತ್ತೆ. ಈ ಅಡಾಪ್ಟ್ ಮಾಡಿದ್ದೆಲ್ಲ ಬಿಚ್ಚಿಬಿಟ್ಟು ನಾವೇ ನೋಡಿದ್ರೆ ಅವಾಗ ಏನ್ ಕಾಣುತ್ತೋ ಅದು ಜಗತ್ತಿನ ಸತ್ಯತೆ. ನಾವು ಹಿಂದನ್ನು ಕೂಡಿಸ್ಕೊಂಡು ನೋಡಿದ್ರೆ, ಇವಾಗ ಕೆಂಪು ಕನ್ನಡಕ, ನೀಲಿ ಕನ್ನಡಕ ನೋಡಿದ್ರೆ ಬಿಳಿ ಗೋಡೆಯು ಕೆಂಪಾಗಿ ನೀಲಿಯಾಗಿ ಕಾಣುತ್ತೆ, ಗೋಡೆ ಬಿಳಿಯಾಗಿರುತ್ತೆ, ಕನ್ನಡಕ ದಿವಸನೇ ಹಾಕಿ ತೋರುತ್ತೆ. ಹಾಗೆ ಚೈತನ್ಯಕ್ಕೆ ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣದ ಕನ್ನಡಕ ಇದ್ದಾಗೆ ಅದನ್ನು ಕೂಡಿಸ್ಕೊಂಡು ನೋಡಿದಾಗ ಈ ರೀತಿಯೆಲ್ಲ ತೋರುತ್ತೆ. ಉಪಾಧಿಯಿಂದ ಹೀಗೆ ತೋರುತ್ತೆ. ಈಗ ಯಾಕೆ ಕೂಡತ್ತೆ? ಕೂಡ್ಕೊಳ್ಳೋಕೆ ಕಾರಣ ಇಲ್ಲ, ಅಜ್ಞಾನ. ಕೂಡಲ್ಲ, ಕೂಡಿಲ್ಲ, ಕೂಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಮೊದಲನೇದಾಗಿ ಅದಕ್ಕೆ ಅಸ್ತಿತ್ವ, ಯಾವುದಕ್ಕೆ? ಉಪಾಧಿಗಳಿಗೆ. ಎರಡನೇದಾಗಿ ಅದು ಸಂಬಂಧಪಟ್ಟಿದೆ ಅಂತ ಎರಡನೇದು. ಮೂರನೇದಾಗಿ ಈ ತೋರಿಕೆಯನ್ನು ಒಡ್ಡೋದು ಮುಂದಕ್ಕೆ. ನಾಲ್ಕನೇದಾಗಿ ಯಾವ ತೋರ್ತೀನೋ ಅವನು ಇಲ್ಲ ಅಂತ ಮಾಡೋದು. ಇಷ್ಟು ಕೆಲಸ ಮಾಡುತ್ತೆ ವಿದ್ಯೆ. 4 ಕೆಲಸ ಮಾಡುತ್ತೆ. ಮೊದಲೇದೇನೋ ಇಲ್ಲದೇ ಇರೋ ಉಪಾಧಿಗಳಿಗೆ ಅಸ್ತಿತ್ವ ತಂದು ಕೊಡುತ್ತೆ. ಎರಡನೇದು ಆ ಉಪಾಧಿಗೂ ತನಗೂ ಸಂಬಂಧವನ್ನು ಉಂಟು ಮಾಡುತ್ತೆ. ಮೂರನೇದು ಸಂಬಂಧ ಪ್ರಪಂಚವನ್ನು ಮುಂದುವಡ್ಡುತ್ತೆ. ನಾಲ್ಕನೇದಾಗಿ ಯಾರಿಂದ ಪ್ರಪಂಚ ಉಂಟಾಗಿದೆ ಅವನು ಇಲ್ಲದ ಮಾಡುತ್ತೆ. ಅವಿದ್ಯೆ ಪರಮಾತ್ಮೆಯ ತಿಷ್ಠತಿ, ತಾನೇ ಪರಮಾತ್ಮ. ಅಷ್ಟು ಕೆಲಸ ಮಾಡಿಬಿಟ್ಟು ಆತ್ಮಾನಂ ಕೃತಾರ್ಥಂ ಮನ್ಯತೆ. ಈಗ ನಾನು ಗೆದ್ದೆ, ನಾನು ಕೃತಾರ್ಥನಾದೆ ಅಂತ ಅವಿದ್ಯಾ ಯೋಷಿತ್ ಪ್ರನೃತ್ಯತೆ ಎಂಬುದಿದ್ದಾರೆ. ಅವಿದ್ಯಾ ಅನ್ನುವಂಥ ಹೆಂಗಸು ಡ್ಯಾನ್ಸ್ ಮಾಡಿಸಿ ಮಾಡುತ್ತಂತೆ, ಕುಣಿಯತ್ತಂತೆ. ನೋಡಿ ಹೆಂಗ್ ಮಾಡ್ದೆ, ನನ್ನ ನೆಚ್ಕೊಂಡ್ರೆ ಏನ್ ಮಾಡ್ತೀನಿ ಗೊತ್ತಾ? ಇರುವ ಪರಮಾತ್ಮ ಇಲ್ಲ ಮಾಡ್ತೀನಿ, ಇಲ್ಲದ ಜಗತ್ತನ್ನು ಇದೇನ್ ಮಾಡ್ತೀನಿ, ಇಲ್ಲದ ದೇಹೇಂದ್ರಿಯವನ್ನು ಇದೇನ್ ಮಾಡಿ ನಿನಗೂ ಅದಕ್ಕೂ ಲಿಂಕ್ ಮಾಡಿ ಸಂಬಂಧ ಉಂಟು ಮಾಡಿಸ್ತೀನಿ. ಅಷ್ಟೇ ಇಲ್ಲ, ಇದೇ ನೀನು, ಇದಕ್ಕಿಂತ ಬೇರೆ ನೀನಿಲ್ಲ ಮಾಡ್ತೀನಿ. ಅಷ್ಟು ಮಾಡ್ಬಿಟ್ಟು ಈಗ ಸಾಕಾ, ಇನ್ನು ಏನ ಮಾಡ್ಬೇಕು? ಇನ್ ಜೊತೆಗೆ ಸಣ್ಣ ಪುಟ್ಟಗೆ ಈ ಬಂಧು ವಿಯೋಗ, ಧನ ವಿಯೋಗ, ಬೇರೆ ಬೇರೆ ಇದಾಗೋದು. ಇನ್ನೇನು ಅನಿಷ್ಟ ಪ್ರಾಪ್ತಿ, ರೋಗ ರುಚಿರಾಜಿಗಳ ಪ್ರಾಪ್ತಿ, ಕಷ್ಟ ಕಾರ್ಪಣ್ಯ ಪ್ರಾಪ್ತಿ ಅದನ್ನು ಉಂಟು ಮಾಡ್ಕೊಡುತ್ತೆ. ತಲೆನೋವು, ಹಲ್ಲುನೋವು, ಮೂಗು ನೋವು, ಕಲ್ಲು ನೋವು, ಅದರಲ್ಲಿ 108 ರಗಳೆ ಆಧ್ಯಾತ್ಮಿಕ ತಾಪತ್ರಯಗಳು, ಆದಿ ಭೌತಿಕ ತಾಪತ್ರಯಗಳು, ಆದಿ ದೈವಿಕ ತಾಪತ್ರಯಗಳು ಅಂದ್ರೆ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿಕ 3 ತಾಪತ್ರಯಗಳನ್ನ ಉಂಟು ಮಾಡಿ ಗೋಳ ಹೊಯ್ಕೊಳುತ್ತೆ. ವಿದ್ಯೆ ನೆಚ್ಕೊಂಡ್ಬಿಟ್ರೆ ಎಲ್ಲ ದೇವಲೋಕಕ್ಕೆ ಹೊರಟು ಬಿಡಲ್ಲ ಈಗ ವಿದ್ಯೆ. ಅಂಥ ಬಹಳ ಪ್ರಖರವಾದ ಭೋಗಾರ್ಥಂ ಕ್ರೀಡಾರ್ಥಂ ನಿಜ ಅನ್ಯ ಸೃಷ್ಟಿ ಒಂದೇ ವ್ಯಾಖ್ಯಾನ. ಪೂರ್ವಾರ್ಥ ಕಾಲಕ್ಕೆ ವ್ಯಾಖ್ಯಾನ. ಅನ್ಯ ಅಂದ್ರೆ ಅನ್ಯ ಸೃಷ್ಟಿಚಿತ್ತಕಾಹ ವಾದಿನಃ ಕಿಮ್ಮನ್ಯಂತೆ ಭೋಗಾರ್ಥಂ ಸೃಷ್ಟಿ ಮನ್ಯಂತೆ, ಕೇಚನ ಕ್ರೀಡಾರ್ಥಂ ಸೃಷ್ಟಿ ಮನ್ಯಂತೆ. ಯಾಕೆ ಭೋಗ, ಹೇಗ್ ಭೋಗ, ಯಾವ್ದು ಭೋಗ ಏನು ಬರೆಯಲ್ಲ. ಕ್ರೀಡೆ ಅಂದ್ರೆ ಯಾವ ತರಹ ಕ್ರೀಡೆ, ಯಾವನೇ ಕ್ರೀಡೆ ಆಗ್ತಾನೆ, ಆ ಕ್ರೀಡೆ ಆ ಇಚ್ಛೆ ಹೇಗೆ ಬಂತು ಒಂದು ಚರ್ಚೆ ಮಾಡಲ್ಲ ಭಾಷೆಗಾರರು. ಯಾಕೆಂದ್ರೆ ಫಲ್ಗು ಪ್ರಯೋಜನ. ಆದ್ರೆ ಸೃಷ್ಟಿಯ ಬಗ್ಗೆ ಇರತಕ್ಕಂತಹ ಒಂದು ಸ್ಟೇಟ್ಮೆಂಟ್, ಅಭಿಪ್ರಾಯ ಇದೆಯಲ್ಲ, ಅಷ್ಟು ವೈವಿಧ್ಯತೆ ಯಾವುದಕ್ಕೂ ಇಲ್ಲ ಇವತ್ತಿನವರೆಗೂ. ಸೈನ್ಸ್ನವರು ಸೃಷ್ಟಿ ಹೇಗಾಯಿತು ಅಂದ್ರೆ ಅವ್ರದ್ದೇ ಒಂದು ಪ್ರಕ್ರಿಯೆ. ಈ ಸಾಂಖ್ಯರು, ಯೋಗಿಗಳು, ಜೈನರು, ವೈಶೇಷಿಕರು, ಬೌದ್ಧರು ಎಲ್ಲಾ ವಾದಿಗಳು ಸೃಷ್ಟಿಯ ಬಗ್ಗೆ ಬೇರೆ 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 ಅಭಿಪ್ರಾಯ ಕೊಡ್ತಾರೆ. ಒಬ್ಬರಿಗೂ ಈಗ ತತ್ವ ಗೊತ್ತಾಗಿಲ್ಲ. ಶ್ರುತಿ ಹೇಳುತ್ತೆ, ಓ ಅದ್ಧಾವೇದ ಕೈಹ ಪ್ರವೋಷತ್ ಕುತ ಆಜಾತ ಕುತ ಇಯಂ ವಿಸೃಷ್ಟಿ ಅರ್ವಾದೇವಾ ಅಸ್ಯ ವಿಸರ್ಜನ ಅಂತ. ಶ್ರುತಿ ಯಾರಿಗೆ ಗೊತ್ತಿದು? ನಾನು ಹೇಳ್ಬೇಕು, ನಿಮ್ಗೆ ಗೊತ್ತಾಗಬೇಕು. ಇಡೀ ಏನ್ ಮಾಡಿ ಯಾರಿಗೂ ಗೊತ್ತಾಗಲ್ಲ ಈ ಸೃಷ್ಟಿ ವಿಚಾರ ಅಂತ ಶ್ರುತಿ ಹೆಮ್ಮೆಯಿಂದ ಹೇಳ್ಬೇಕಾಗಿದೆ.
ಆ ಕೊನೆಗೆ ಹಾಗಾಗಿ ಭೋಗಕ್ಕಾಗಿ ಆಟಕ್ಕಾಗಿ ಸೃಷ್ಟಿ ಮಾಡಿಕೊಂಡ ಸೃಷ್ಟಿ ಆಗಿದೆ ಎಂಬುದಾಗಿ ಸೃಷ್ಟಿ ಚಿಂತಕರು ಈ ರೀತಿ ಕಲ್ಪನೆ ಮಾಡ್ತಾರೆ. ಅನಯೋ ಪಕ್ಷಯೋ ದೂಷಣಂ ದೇವಶೇಷ ಸ್ವಭಾವೋ ಎಂಬುದಿ ಅನಯೋ ಪಕ್ಷಗಳನ್ನು ಉಪಲಕ್ಷಣ ಈ ಶ್ಲೋಕದಲ್ಲಿ ಎರಡು ಹೇಳಿದ್ದು. ಈ ಎರಡು ಪಕ್ಷವನ್ನು ದೂಷಣೆ ಮಾಡ್ತಿದ್ದಾರೆ. ದೂಷಣೆ ಅಂದ್ರೆ ಖಂಡನೆ. ಏನು ಅಂತ, ದೇವನ ಸ್ವಭಾವಗಳೇನೋ, ದೇವನ ಅಂದ್ರೆ ಯಾವ ದೇವ? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾದ ಪರಮಾತ್ಮನೆಂಬ ದೇವನ ಸ್ವಭಾವ ಯಾವುದೋ ಈ ಸೃಷ್ಟಿಯಾಗಿ ತೋರೋದು, ಜಗತ್ತಾಗಿ ತೋರೋದು. ಯಾಕೆ ಅವನಿಗೆ ಈ ಸ್ವಭಾವ ಅಂದ್ರೆ ಬಿಟ್ಟೋಗಲ್ಲ ಅಂತ ಆಗ್ಬಿಡುತ್ತಲ್ಲ. ಅಗ್ನಿ ಸ್ವಭಾವ ಬಿಸಿ, ಸೂರ್ಯನ ಸ್ವಭಾವ ಬೆಳೆದು ಸ್ವಭಾವ ಅಂದ್ರೆ ಅವಿದ್ಯಾ ಸ್ವಭಾವವೇ ಹೊರತು ಪರಮಾತ್ಮ ಸ್ವಭಾವ ಅಲ್ಲ. ಅವಿದ್ಯಾ ಸ್ವಭಾವದಿಂದ ಪರಮಾತ್ಮ ಹೀಗೆ ತೋರೋ ಸ್ವಭಾವ ಅಂತ ಅಷ್ಟೇ. ಅವಿದ್ಯಾ ಸ್ವಭಾವನ ಅವಿದ್ಯಾ ವಿದ್ಯಾರ್ಥ ಸಿದ್ಧವಾಗಿದ್ದಾನೆ. ಎಲ್ಲಿವರೆಗೆ ನಾವು ಅವಿದ್ಯಾವಂತ ಆಗಿರ್ತೀವೋ, ಒಂದು ದೇಹೇಂದ್ರಿಯ ಮನೋಬುದ್ಧಿಯನ್ನೇ ನಾವು ಅಂದ್ಕೊಳ್ತೀವೋ ಅಲ್ಲಿವರೆಗೆ ಪ್ರಪಂಚ ತೋರೋದನ್ನು ತಪ್ಪಿಸ್ಕೊಳಕ್ಕೆ ಆಗಲ್ಲ. ತೋರಿಯೇ ತೋರುತ್ತೆ, ಇಪ್ಪಲ್ಲಾಗ ಹೊಡೆದು ತಪ್ಪಿಸ್ಕೊಳಕ್ಕಾಗಲ್ಲ. ಬೆಳೆದರೆ ದೇವಸ್ಯ ಸ್ವಭಾವ ಪಕ್ಷ ಆಶ್ರಿತ್ಯ ಸರ್ವೇಷಾಂ ವಾ ಪಕ್ಷಾಣಾಂ ಆಪ್ತಕಾಮಸಿಕಾಸ್ಪದ ಇತ್ತು. ದೇವಶೇಷ ಸ್ವಭಾವ ಅನ್ನೋದು ಮೇಲಿನ ಎರಡು ಮರಗಳು ಹೇಳಿಕೆ, ಆಪ್ತಕಾಮಸಿಕಾಸ್ಪದ ಅನ್ನೋದು ಎಲ್ಲಾ ಪಕ್ಷವನ್ನು ತೆಗೆದುಹಾಕಿ ಮಾಡಿದ್ದಾರೆ. ಅನಯೋ ಪಕ್ಷಿಯೋ ದೂಷಣಂ ದೇವಶೇಷ ಅಂದರು. ಅಥವಾ ದೇವನಿಗೆ ಇದು ಸ್ವಭಾವ, ನಾವು ಅವಿದ್ಯಾವಂತ ಆದಾಗ ದೇವನಿಗೆ ಜಗತ್ತಾಗಿ ತೋರುವ ಸ್ವಭಾವ ಅನ್ನುವ ಪಕ್ಷವನ್ನು ಆಶ್ರಯಿಸಿಕೊಂಡು ಎಲ್ಲ ಇರೋರಿಗೆ ಹೇಳಿ ಎಲ್ಲಾ ಪಕ್ಷವನ್ನು ದೂಷಣೆ ಮಾಡ್ತಾರೆ. ಆಪ್ತ ಕಾಮ ಬ್ರಹ್ಮ ಪರಮಾತ್ಮ ನಿತ್ಯತತ್ವ, ನಿತ್ಯತತ್ವರಾದವನಿಗೆ ಆಸೆ ಹೇಗೆ ಬರುತ್ತೆ? ಸ್ಪೃಹ, ಸ್ಪೃಹ ಅಂದ್ರೆ ಬಯಕೆ, ಆಸೆ. ಅದಾದ್ರೂ ಎಲ್ಲಿಂದ ಹೇಗ್ತಾರೆ ಬರುತ್ತೆ? ಬರಕ್ ಸಾಧ್ಯವೇ ಇಲ್ಲ. ನಿತ್ಯತತ್ವ ಆಸೆ ಇರುತ್ತಲ್ಲ, ಹೊಟ್ಟೆ ತುಂಬ ಊಟ ಮಾಡ್ಬೇಕು ಅನ್ಸುತ್ತಲ್ಲ, ಮತ್ತೆ ನಿದ್ದೆ ಬರ್ತಾ ಇದ್ದಾನೆ, ನಿದ್ದೆ ಬರ್ಬೇಕು ಅನ್ಸುತ್ತ, ನಿದ್ದೆ ಮಾಡ್ತಾನೆ, ನಿದ್ದೆ ಬೇಕು ಅನ್ಸಲ್ಲ. ನೀರಿಗೆ ಬಯಕೆ ಆಗತ್ತಲ್ಲ, ನೀರಿಗೆ ಬಯಕೆ ಆಗಲ್ಲ. ಬಾಯಾರಿಕೆ ಹೊಬ್ಸೋದೇ ನೀರಾದ್ಮೇಲೆ, ನೀರಿಗೆ ಬಾಯಾರಿಕೆ ಆದ್ರೆ ನಾವು ಬದುಕೇ ಇಲ್ಲ, ನೀರೇ ಇರಲ್ಲ ಪ್ರಪಂಚದಲ್ಲಿ. ಇವಾಗ ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಯಾಕೆ ತುಂಬಾ ಹೊತ್ತಾಗಿ ಜ್ಞಾಪಕ ಆಗಿರ್ಲಿಲ್ಲ, ನಾನು ರಜ್ಜು ಸರ್ಪದೃಷ್ಟ ಅಂತ ಬರ್ಬಿಟ್ಟಿದ್ದು ಅಂತ ಬಂದು. ನಹಿ ರಜ್ವಾದೀನ ಅವಿದ್ಯಾ ಸ್ವಭಾವ ವ್ಯತಿರೇಕೇನ ಸರ್ಪಾದ್ಯಾಭಾಸತ್ವೇ ಕಾರಣಂ ಶಕ್ಯಂ ವಕ್ತುಂ. ರಜ್ವಾದಿ, ರಜ್ಜು, ಶುಕ್ತಿಕಾ, ಸ್ಥಾಣ ಇವುಗಳಿಗೆ ಹಾವು, ಬೆಳ್ಳಿ, ಮನುಷ್ಯ ಅಂತ ತೋರೋದು ಅಂತೇನಿದೆ, ಆ ರೀತಿ ತೋರೋದಕ್ಕೆ ಈ ಅವಿದ್ಯಾ ಎಂಬ ಕಾರಣ ಬಿಟ್ಟು ಇನ್ನೇನು ಕಾರಣ ಹೇಳಕ್ಕಾಗೋದಿಲ್ಲ ಅಲ್ವೇ? ಆಭಾಸತ್ವೇ ಕಿಂ ಕಾರಣಂ ಅವಿದ್ಯಾ ಸ್ವಭಾವ ವ್ಯತಿರೇಕೇನ. ಅವಿದ್ಯಾ ಎಂಬ ಸ್ವಭಾವಕ್ಕಿಂತ ಬೇರೆ ಅವಿದ್ಯೆಯನ್ನೇ ಸ್ವಭಾವ ಅಂತ ಇದ್ದಾರೆ. ಇಲ್ಲೂ ಜ್ಞಾಪಕ ಇಟ್ಕೋಬೇಕು. ಅವಿದ್ಯಾ ಸ್ವಭಾವ ಅಂದ್ರೆ ಅವಿಚಾರಿತ ಸಿದ್ಧಾಂತ ಅರ್ಥ. ಎಲ್ಲಿವರೆಗೆ ಅವಿದ್ಯಾ ಬಗ್ಗೆ ವಿಚಾರ ಮಾಡುವುದಿಲ್ವೋ ಅಲ್ಲಿವರೆಗೆ ಅವಿದ್ಯೆ ಇದ್ದೇ ಇರುತ್ತೆ. ವಿಚಾರ ಮಾಡಿದ ಸಮಯದಲ್ಲಿಯೇ ಅವಿದ್ಯೆ ಹೇಳಿ ಹೆಸರಿಡೆ ಹೋಗ್ಬಿಡುತ್ತೆ. ಅವಿದ್ಯೆ ಯಾಕೆ ಬಂತು, ಹೇಗ್ ಬಂತು, ಎಲ್ಲಿಂದ ಬಂತು ಅಂತ ಯಾವ ಪ್ರಶ್ನೆಗೂ ಉತ್ಸಾಹ ಸಹಿಸ್ಕೊಳ್ಳಲ್ಲ. ಯಾಕೇನು ಕಾರಣ ಅವಿದ್ಯೆ ಒಳಗೆ, ಅವಿದ್ಯೆ ಅದು ಬರುತ್ತೆ. ಹೇಗೇನು ಪ್ರಕಾರವೂ ಅವಿದ್ಯೆ ಒಳಗೆ, ಯಾವಾಗಾನು ಕಾಲವೂ ಅವಿದ್ಯೆ ಒಳಗೆ. ಅಂದ್ರೆ ಅವಿದ್ಯೆಗೆ ಯಾಕೆ, ಹೇಗೆ, ಯಾವಾಗ ಅನ್ನೋ ಪ್ರಶ್ನೆ ಬರಲ್ಲ. ಆದ್ರೆ ಅವಿಚಾರಿತ ಸಿದ್ಧ, ವಿಚಾರ ಮಾಡುತ್ತಲೇ ಮಾಡ್ತಾ 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 ಅವಿದ್ಯೆ ಇಲ್ಲ ಆಗ್ಬಿಡುತ್ತೆ. ಲೋಕಸ್ಯ ಹಗ್ಗ ಗೊತ್ತಾಗುತ್ತಲೇ ಹಾವು ಎಲ್ಲಿಂದ ಬಂತು, ಎಲ್ಲಿಗೆ ಹೋಯ್ತು, ಹೇಗ್ ಬಂತು, ಯಾಕೆ ಬಂತು, ಯಾವಾಗ ಬಂತು ಪ್ರಶ್ನೆ ಮಾಡ್ತೀವೋ ಹೇಗೆ ಪ್ರಶ್ನೆ ಹೊಂದಿಲ್ಲ ಹಾಗಾಗ್ಬಿಡುತ್ತೆ. ಇಲ್ಲಿಗೆ ಅಭಿಧೇಯ ಪ್ರಧಾನವಾದ ಮಂತ್ರಗಳು, ಕಾರಕೆಗಳು ಮುಗಿದವು. ಅಲ್ಲ, ಇದು ಅಭಿಧೇಯ ಪ್ರಧಾನ ಪಾದಗಳ ವಿಚಾರ ಮುಗಿತು. ತುರಿಯ ಇದು ಹಾಕಬೇಕು. ತುರಿಯ ಪಾದ ಅದರ ಕಾರ್ಯಕ್ಕೆ ಉಳಿದಿದೆ, ಅದನ್ನ ಹೇಳ್ಬೇಕು ಅಂತ ಹೇಳಿ ಚತುರ್ಥ ಪಾದ ಕ್ರಮಪ್ರಾಪ್ತೋ ವಕ್ತವ್ಯ ಇತ್ಯಾಹ. ಕ್ರಮಪ್ರಾಪ್ತ ಸರದಿಯಿಂದ ಬಂದದ್ದು ಅಂತ, ಪರ್ಯಾಯದಿಂದ ಬಂದು ಟರ್ಮು. ನಾಲ್ಕನೇ ಪಾದವನ್ನು ಹೇಳುವಂತಹ ಅವಕಾಶ, ಸಂದರ್ಭ ಈಗ ಬಂದು ಒದಗಿತು.
ಅದು ಕ್ರಮದಿಂದ ಬಂದೊದಗಿದ್ದಾಗಿರ್ತಕ್ಕಂತಹ ವಿಚಾರ. ಅದನ್ನು ಹೇಳಬೇಕು, 4ನೇ ಪಾದದ ಬಗ್ಗೆ ಹೇಳಬೇಕು ಅಂತ ಹೇಳಿ ಅದಕ್ಕೆ ಶುರು ಮಾಡ್ಕೊತಾ ಇದೆ. ನಾಂತ ಪ್ರಜ್ಞೆ ಇತ್ಯಾದಿನೋ, ಅದು ಸುರಿಯ ಸ್ವರೂಪ. ಅಂತಃಪ್ರಜ್ಞವಲ್ಲ ಅಂದ್ರೆ ಸ್ವಪ್ನವಲ್ಲ, ಬಹಿಃಪ್ರಜ್ಞವಲ್ಲ ಅಂದ್ರೆ ಜಾಗರಿತವಲ್ಲ ಅಂತ ಶುರು ಮಾಡ್ತಾರೆ. ಯಾಕೆ ಹಂಗೆ ಹೇಳ್ತೀರಾ? ಈಗ ದೊಡ್ಡ ಚರ್ಚೆಗಳು ಮುಗಿದು ಇಡೀ ಮಾಂಡುಕ್ಯದ ಕೀಯೇ ಇದೆಯಲ್ಲದೆ ನಾಚಮದಲ್ಲಿ. ಇಡೀ ಈ ಪ್ರಕರಣ ಸರಿಯಾಗಿ ಆಳ ವಿಚಾರ ಮಾಡಿಬಿಟ್ರೆ ಇಡೀ ಮಾಂಡುಕ್ಯವೇ ನಮ್ಗೆ ಹೃದಯವಾಗ್ತದೆ. ಸರ್ವಶಬ್ದ ಪ್ರವೃತ್ತಿ ನಿಮಿತ್ತ ಶೂನ್ಯತ್ವಾ ತಸ್ಯ ಶಬ್ದ ಅನಭಿಧೇಯತ್ವಮಿತಿ ವಿಶೇಷ ನಿಷೇಧೇನೈವ ತುರೀಯಂ ನಿರ್ದಿದಿಕ್ಷತಿ. ಎಲ್ಲಾ ಪ್ರಕಾರದ ಶಬ್ದಗಳು, ಎಷ್ಟು ಪ್ರಕಾರ ಶಬ್ದ? ಜಾತಿ, ದ್ರವ್ಯ, ಗುಣ, ಕ್ರಿಯಾ, ಸಂಬಂಧ ಅಂತ 5 ಪ್ರಕಾರ. ಎಲ್ಲಾ ಪ್ರಕಾರದ ಶಬ್ದ ಪ್ರವೃತ್ತಿಯಿಂದ ಹೊರಡೋದು, ಅದಕ್ಕೆ ನಿಮಿತ್ತ ಕಾರಣ ಅದ್ಯಾವುದು ಅದಕ್ಕಿಲ್ಲ, ಅದಕ್ಕೆಲ್ಲ ತುರಿಯಕ್ಕಿಲ್ಲ. ತುರಿಯಕ್ಕೆ ಜಾತಿ ಇಲ್ಲ, ದ್ರವ್ಯ ಇಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ಸಂಬಂಧ ಇಲ್ಲ. ಆದ್ರಿಂದ ಶಬ್ದಕ್ಕೆ ಅನಭಿಧೇಯ, ಶಬ್ದಕ್ಕೆ ವಿಷಯವಲ್ಲ, ಶಬ್ದನೇ ಹೇಳಕ್ಕಾಗೋಲ್ಲ. ಆದ್ರಿಂದ ಏನ್ ಮಾಡ್ಕೊಳ್ಳೋ ಶ್ರುತಿ ಅನುಭವ ಇದೆ, ಶ್ರುತಿಗೂ ಗೊತ್ತಿದೆ, ಗುರುವಿಗೂ ಗೊತ್ತಿದೆ, ನಮಗೂ ಅನುಭವ ಇದೆ. ಆ ಅನುಭವನ ಇಂಡಿಕೇಟ್ ಮಾಡೋದಕ್ಕೆ ಅದು ಹೀಗಲ್ಲ 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 ಅಂತ ಹೇಳುತ್ತೆ. ನೆನ್ನೆ ರಾತ್ರಿ ಹೇಳಿದ್ನಲ್ಲ, ಅನ್ವಯ ವ್ಯತಿರೇಕ ನಾನು ಅನ್ನೋ ಗೂಟದ ಮೇಲೆ ಬುದ್ಧಿಯ ಕಸರತ್ ಮೇಲೆ ನಡೆಯುತ್ತೆ. ಅದು ಬುದ್ಧಿ ಕೆಲವು ಮಾಡ್ಕೊಂಡು ನಿಯಮದ ಮೇಲೆ ನಡೆಯುತ್ತೆ. ಬುದ್ಧಿ ನಿಯಮಕ್ಕೂ ನಾನು ಎಂಬ ಕೇಂದ್ರಕ್ಕೂ ಒಳಪಟ್ಟು ಅನ್ವಯ ವ್ಯತಿರೇಕ ನಡೆಯುತ್ತೆ. ನಿಷೇಧ ವಾಕ್ಯ ಅನುಭವಕ್ಕೆ ಕೇಂದ್ರ ಇಟ್ಕೊಂಡು, ಅನುಭವನ ಕೇಂದ್ರ ಇಟ್ಕೊಂಡು ಈ ಅನ್ವಯ ವ್ಯತಿರೇಕದಿಂದ ಭಾವದಿಂದ ಅಭಾವಕ್ಕೆ ಹೋಗಿ ನೆಲೆ ನಿಂತವನಿಗೆ ಅಲ್ಲಿಂದ ಬಿಡಿಸೋಕ್ಕೋಸ್ಕರ ಬಂದಿದೆ ನಿಷೇಧ ವಾಕ್ಯ. ಅದನ್ನು ಬಿಡಿಸ್ಬೇಕಲ್ಲ, ಭಾವಾಭಾವ ಎರಡನ್ನೂ ಕಿತ್ತಾಕ್ಬೇಕಲ್ಲ. ಅದನ್ನು ಕಿತ್ತಾಕೋಸ್ಕರವಾಗಿ ನಿಷೇಧ ವಾಕ್ಯ ಅನುಭವ ಪ್ರಧಾನವಾಗಿರ್ತಕ್ಕಂತಹ ವಸ್ತುವನ್ನ ತಿಳಿಸುವಂತಹ ಒಂದು ಉಪದೇಶಕ್ಕೆ ಕ್ರಮ ಇದೆ. ಬರೀ ಅಲ್ಲ 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 ಅಂತ ಹೇಳ್ತಾ ಇರೋ ನಿಷೇಧ ವಾಕ್ಯ ಅಷ್ಟೇ ಅಲ್ಲ, ಅನುಭವವನ್ನೇ ಗುರುತಿಸುವ ವಾಕ್ಯ. ಹಾಗೆ ವಿಶೇಷವೇನೇನೇನು ಆರೋಪ ಆಗಿದೆ ಅದು ಪ್ರಶೇಷ ಮಾಡೋದ್ರ ಮೂಲಕವಾಗಿಯೇ ತುರಿಯವನ್ನ ನಿರ್ದೇಷ್ಟುಮಿಚ್ಛತಿ ನಿರ್ದಿದಿಕ್ಷತಿ ಸನ್ನಂತ ಪ್ರಯೋಗ. ನಿರ್ದೇಶ ಮಾಡೋದೇನೋ ಪಾಯಿಂಟ್ ಇದು ಮೊಬೈಲು, ಇದು ವೆಹಿಕಲ್, ಇದು ಪುಸ್ತಕ ಅಂತ ಬೆಲೆ ತೋರಿಸ್ತೀವಲ್ಲ, ಇದು ನಿರ್ದೇಶನ. ನಿರ್ದೇಶ ಮಾಡಿ ಇಷ್ಟಪಡುತ್ತೆ. ನಿಷೇಧ ಮಾಡುವ ಮೂಲಕವಾಗಿ ಇದೆಲ್ಲ ಇದೆಲ್ಲ ಶಾಸ್ತ್ರ. ಹಾಗಾದ್ರೆ ಸ್ವಾಮಿ ಎಲ್ಲವನ್ನು ತೆಗೆದಾಕ್ಬಿಟ್ರೆ ಕೊನೆಗೆ ಶೂನ್ಯ ತಾನೆ. ಶೂನ್ಯಮೇವ ತರಿಹಿತದೆ. ಏನು ಜಾತಿ ಇಲ್ಲ, ದ್ರವ್ಯ ಇಲ್ಲ, ಗುಣ ಇಲ್ಲ, ಕ್ರಿಯಾ ಇಲ್ಲ, ಸಂಬಂಧ ಇಲ್ಲ, ಸಾಮಾನ್ಯ ಇಲ್ಲ, ವಿಶೇಷ ಅಲ್ಲ. ಸುಮ್ಮನೆ ಯಾಕೆ ಮೂರೆಂಟು ಇಲ್ಲ? ನೀವು ಒಂದೇ ಶೂನ್ಯ ನೀವು ಸಾಕು. ಸುಮ್ಮನೆ ಶಬ್ದ ಆಯಾಸ. 3 ಇಲ್ಲ ಇಲ್ಲ ಅನ್ನೋ ಬಂದು 2 ಅಕ್ಷರ ಶೂನ್ಯ. ಯಾಕೆ ಇಷ್ಟು ಕಷ್ಟಪಡ್ತೀರಾ ನೀವು? ತುಂಬ ಆಯಾಸ, ಶಬ್ದಾಯಾಸ, ಕಾಲಾಯಾಸ, ಎಲ್ಲ ಶಕ್ತಿ ಎನರ್ಜಿ ವೇಸ್ಟ್. ಯಾರು ಶೂನ್ಯ ಅಂತ ಹೇಳ್ಬೋದಲ್ಲ. ಇಚ್ಛಾ ವಿಕಲ್ಪಸ್ಯ ನಿರ್ನಿಮಿತ್ತತ್ವಾನುಪತ್ತೇ. ಇದನ್ನು ವಾಕ್ಯ ಬರೆದಿದ್ದು ಭಾಷ್ಯಕಾರರು. ಆಸ್ಪದವಿಲ್ಲದೇನೆಯೇ ತೋರಲ್ಲ ಅಂತ. ನಹಿ ನಿರಾಸ್ಪದ ರಜ್ಜು ಪ್ರಕೃತಿಂತೆ ಕೆಳಗಿಗಳು 29ನೇ ಭಾಷ್ಯ ಭಾಗದಲ್ಲಿ ಬರೆದಿದ್ರು. ಅದನ್ನೇ ಮತ್ತೆ ಜ್ಞಾಪಕ ಮಾಡ್ತಾ ಇದ್ದಾರೆ. ಏನು ಮಿಥ್ಯಾ ವಿಕಲ್ಪ ಅಂತ ಇದು ತೋರ್ತಾ ಇದೆಯಲ್ಲ, ಯಾವುದೋ ಜಗತ್ತು. ಮಿಥ್ಯಾ ವಿಕಲ್ಪಕ್ಕೆ ನಿರ್ನಿಮಿತ್ತತ್ವ ಹೋಗಲ್ಲ. ಏನೂ ನಿಮಿತ್ತವಿಲ್ಲದೆ ಮಿಥ್ಯಾ ವಿಕಲ್ಪ ತೋರಲ್ಲ. ಏನೋ ನಿಮಿತ್ತ, ಆಸ್ಪದ, ಆಧಾರ, ಅಧಿಷ್ಠಾನ, ಆಶಯ ಇರಬೇಕು. ಅದೇನು ಇದೇನೆ ತೋರ ಕಾರಣ ಇಲ್ಲ. ತೋರಿಕೆ ಸುಳ್ಳಾದರೂ ತೋರಿಕೆಗೆ ಆಸ್ಪದವಾದ ನಿಜ ಇದೆ, ಅದನ್ನು ಕಂಡುಬಿಟ್ಟು. ಹಾಗಾಗಿ ಮಿಥ್ಯಾ ವಿಕಲ್ಪಕ್ಕೆ ನಿರ್ನಿಮಿತ್ತತ್ವ, ನಿಮಿತ್ತವಿಲ್ಲದೆ ತೋರುವುದು ಹೊಂದೋದಿಲ್ಲಪ್ಪ. ಅದರಿಂದ ಶೂನ್ಯ ಅಲ್ಲ ಅಂತ ಇದೊಂದು ಸಂಕ್ಷಿಪ್ತವಾದ ವಾಕ್ಯದಿಂದ ಉತ್ತರ ಕೊಡ್ತಾ ಇದ್ದಾರೆ. ಶೂನ್ಯ ಅಲ್ಲ ಅನ್ನಕ್ಕೆ ಅವನೆಲ್ಲ ಮಿಥ್ಯಾ ಅಂತಂದ, ಎಲ್ಲ ಶೂನ್ಯ ಅಂದ. ಶೂನ್ಯ ಅಂತ ಅನ್ನೋದಕ್ಕೆ ಒಂದು ಆಧಾರ ಬೇಡವಪ್ಪ ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ರಜತ ಸರ್ಪ ಪುರುಷ ಮೃಗಕೃಷ್ಣಿಕಾದಿ ವಿಕಲ್ಪಾ ಸುಪ್ತಿಕಾ ರಜ್ಜು ಸ್ಥಾಣುಶರಾದಿ ವ್ಯತಿರೇಕೇನ ಅವಸ್ವಾಸ್ಪದಾಃ
ಅವಸ್ವಾಸ್ಪದ ಶಕ್ಯ ಕಲ್ಪಯಿತು. ಒಂದು ಬೆಳ್ಳಿ ಅಂತ ತೋರಿಕೆ, ಹಾವು ಅಂತ ತೋರಿಕೆ, ಮನುಷ್ಯ ಅಂತ ತೋರಿಕೆ, ಬಿಸಿಲು ಕುದುರು ಅಂತ ತೋರಿಕೆ, ಇದೆಲ್ಲ ವಿಕಲ್ಪಗಳು. ವಿಕಲ್ಪ ಅಂದ್ರೇನೋ ವಸ್ತು ಇಲ್ಲದೆ ತೋರುವುದಕ್ಕೆ ವಿಕಲ್ಪ ಅಂತಾರೆ. ಸ್ವಾರ್ಥ ದೇಶ ಪರಾರ್ಥೋಸ್ಥ ವಿಕಲ್ಪಸ್ಥೇನ ಸಂಸ್ಕೃತ ಅಂತ. ಒಂದರ ಜಾಗದಲ್ಲಿ ಇನ್ನೊಂದನ್ನು ನೋಡಿದರೆ ಅದಕ್ಕೆ ವಿಕಲ್ಪ ಎಂದು ಹೆಸರು. ಹಗ್ಗದ ಜಾಗದಲ್ಲಿ ಹಾವನ್ನು ಕಂಡರೆ ಹಾವಿನ ಜ್ಞಾನಕ್ಕೆ ವಿಕಲ್ಪ ಜ್ಞಾನ, ವಿಕಲ್ಪದ ವಸ್ತು ಅಂತ ಹೇಳ್ಬೇಕು. ಜ್ಞಾನ ಬುದ್ಧಿದು, ತೋರಿಕೆ ವಸ್ತು. ಸ್ವಾರ್ಥ ದೇಶ ಪರಾರ್ಥೋರ್ಥ ವಿಕಲ್ಪಸ್ಥೇನ ಸಂಸ್ಕೃತ ಅಂತ ಸುರೇಶ್ವರಾಚಾರ್ಯರು ವಿಕಲ್ಪ ಡೆಫಿನೇಷನ್ ಹೇಳಿದ್ದಾರೆ. ಹಾಗೆ ಇಲ್ಲಿ ಇದೆಲ್ಲ ವಿಕಲ್ಪಗಳು. ಬೆಳ್ಳಿ, ಹಾವು, ಮನುಷ್ಯ, ನೀರು ಅನ್ನೋದು. ಇದಕ್ಕೆ ಬೆಳ್ಳಿಗೆ ಕಪ್ಪೆ ಚಿಪ್ಪು, ಹಾವಿಗೆ ಹಗ್ಗ, ಮನುಷ್ಯನಿಗೆ ಮೋಟು ಮರ, ಆಮೇಲೆ ನೀರಿಗೆ ಊಷರ ದೇಶ. ಇದಿಲ್ದೇನೆಯೇ ವಸ್ತುವನ್ನು ಆಸ್ಪದ ಮಾಡ್ಕೊಳ್ಳಿ, ಆಶ್ರಯ ಮಾಡ್ಕೊಳ್ಳೋದೇನೆಯೇ ಅವುಗಳು ತೋರ್ತಾ ಇದೆ ಅಂತ ಕಲ್ಪಿಸ್ಕೊಳಕ್ ಆಗೋದಿಲ್ಲ ಅಲ್ವೇ? ಏನು ಇದೆ ತೋರ್ತಾ ಇದೆ ಅಂತ ಅನ್ನೋಕ್ಕಾಗಲ್ಲಪ್ಪ. ಹಾವು ತೋರ್ಕೊಳ್ಳೋದು, ಹಾವಿಲ್ಲ ಅಂದ್ರೆ ಹಗ್ಗವಾಗೂ ಇರ್ಬೇಕು. ಹಗ್ಗವೂ ಇಲ್ಲದೆ ಸುಮ್ಮನೆ ಆಕಾಶದಲ್ಲಿ ಹಾವು ತೋರೋದಪ್ಪ. ಆಕಾಶದಲ್ಲಿ ಹಾವು ತೋರೋದು, ಸೂರ್ಯನಲ್ಲಿ ಹಾವು ತೋರೋದು, ಸಮುದ್ರ ನೋಡಿ ಹಾವು ತೋರೋದು, ಸಮುದ್ರವೇ ಅಖಂಡ ಸಮುದ್ರ ಹಾವಿನಂಗೆ ತೋರೋದು, ಹಾಗೆಲ್ಲ ಆಗಲ್ಲ. ಸಮುದ್ರ ಅದು ಒಂದು ಆಧಾರ ಆಯ್ತು. ಆಕಾಶದಲ್ಲಿ ಹಾವು ತೋರಿಸ್ತೀನಿ, ಬಂಜೆ ಮಗನಲ್ಲಿ ಹಾವು ತೋರುತ್ತೆ ಅಂತಂದ್ರೆ ಬಂಜೆ ಮಗ ಹಾವು ಹಂಗಿದ್ದಾನೆ ಅಂದ್ಬಿಟ್ರೆ ಮೊಲದ ಕೊಂಬು ಬೆಳ್ಳಿ ಅಂತ ಕಾಣ್ತಾ ಇದೆ ಅಂತ ಅನ್ನಲ್ಲ ಯಾರು. ನಿರಾಸ್ಪದವಾದ ವಸ್ತು ಯಾವ ಕಲ್ಪನೆಗೂ ಆಧಾರವಾಗಲ್ಲ. ಯಾವುದು ನಿರಾಸ್ಪದವಾಗಿ ಇರುವಂಥದ್ದು ಅಂತ ಅನ್ಕೊಳಕ್ಕಾಗಲ್ಲ. ವಸ್ತುವಲ್ಲದೆ ವಸ್ತುವಿಲ್ಲದೆ ಆಸ್ಪದಗಳು ವಸ್ತುವೇ ಇಲ್ಲ, ಅದಕ್ಕೆ ಸುಮ್ಮನೆ ತೋರಿಕೆ ಅಂತ ಅನ್ಕೊಳಕ್ಕಾಗೋದಿಲ್ಲ. ಏವಂತರಿ ಪ್ರಾಣಾದಿ ಸರ್ವ ವಿಕಲ್ಪಾಸ್ಪದತ್ವ ಶಬ್ದವಾಚ್ಯತ್ವಮಿತಿ ಪ್ರತಿಷೇಧೈಃ ಇದಕಾದ್ಯಾಧಾರಸ್ಯೇವ ಘಟಾದೇಃ. ಮತ್ತೆ ಹಿಂಗ್ ಹಿಡ್ಕೊಂಡ ಸ್ವಾಮಿ ಸಿಕ್ಕಾಕೊಂಡ್ರಿ ನೀವು. ಹೇಗೆ ಹಾವಿನ ತೋರಿಕೆಗೆ ಹಗ್ಗ ಇದೆ ಅಂದ್ರ ಅದೇ ಪ್ರಾಣ ಇದೆ, ಪ್ರಾಣ ಇದು ಭೂತ ಇದು ಪ್ರಾಣಾದಿ ಇದು ದಿಕ್ಕಂತನ ಹೌದು. ಸೃಷ್ಟಿ ಸ್ಥಿತ್ಯಂತಹ ಪ್ರಾಣಾದಿ ಸ್ಥಿತ್ಯಂತಹ ಸ್ಥಿತಿ ಎಂಬ ಪ್ರಾಣಾದಿ ಸ್ಥಿತ್ಯಂತವಾದ ವಿಕಲ್ಪಗಳು ಮುಂದೆ ಹೇಳ್ತಾರೆ ಓಡಪಾದರೆ. ಹಾಗೆ ಪ್ರಾಣಾದಿ ಸ್ಥಿತ್ಯಂತವಾದ ವಿಕಲ್ಪಗಳಿಗೆ ಆಸ್ಪದವಾಗಿದ್ದಾನೆ ಯಾರೋ. ನೀವು ಹೇಳೋ ತುರಿಯ ಸ್ವರೂಪ ಬ್ರಹ್ಮ ಸ್ವರೂಪ ಆಯ್ತಲ್ಲ, ಶಬ್ದವಾಚ್ಯ ಆಯ್ತಲ್ಲ. ಶಬ್ದವಾಚ್ಯವಲ್ಲ, ಶಬ್ದವನ್ನು ಹೇಳಕ್ಕಾಗಲ್ಲ, ಜಾತಿ ದ್ರವ್ಯ ಗುಣ ಕ್ರಿಯಾ ಸಂಬಂಧವಿಲ್ಲ ಅಂತ ಏನೇನೋ ಕಥೆ ಹೇಳಿದೆ. ಈಗ ನೀವೇ ಸಿಕ್ಕಾಕೊಂಡ್ರೆ. ಯಾಕೆ? ಏನೇ ವಿಕಲ್ಪಗಳು ಆಸ್ಪದವಿಲ್ಲದೆ ತೋರಲ್ಲ ಅಂತೆ. ಈ ಪ್ರಾಣಾದಿ ಸ್ಥಿತ್ಯಂತವಾದ ವಿಕಲ್ಪಕ್ಕೆ ಆಸ್ಪದ ಅಂತ ಹೇಳಿ ಆ ಶಬ್ದ ವಾಚ್ಯ ಆಯ್ತಲ್ಲ. ಏನಂತೀರಿ? ಹೀಗಾದರೆ ಅಂದ್ರೆ ವಿಕಲ್ಪಗಳು ಆಸ್ಪದವಿಲ್ಲದೆ ತೋರೋದಿಲ್ಲ ಅಂತ ಪ್ರಾಣಾದಿ ಸ್ಥಿತ್ಯಂತವಾದ ಎಲ್ಲಾ ವಿಕಲ್ಪಗಳಿಗೂ ತುರಿಯವು ಆಸ್ಪದವಾಗಿರೋದ್ರಿಂದ ಅದು ಶಬ್ದಕ್ಕೆ ವಾಚ್ಯವಾಯ್ತಲ್ಲ, ಶಬ್ದದಿಂದ ಹೇಳ್ಬಹುದು ಅಂತ ಆಯ್ತಲ್ಲ ಅಂತ ಮತ್ತೆ ಹೇಳ್ಕೊಂಡ. ಅವಾಗ ಏನಾಯ್ತು? ಪ್ರತಿಷೇಧದಿಂದಲೇ ಇದಲ್ಲ 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 ಎಂಬುದರಿಂದಲೇ ತಿಳಿಸ್ಕೊಡ್ಬೇಕು ತುರಿಯವನ್ನ ಅಂತ ಏನಾಗ್ಲಿಲ್ಲ ಅವಾಗ. ಹಾಗೆ ಅಂದ್ರೆ ನೀರಿಗೆ ಗಡಿಗೆ ಹೇಗೆ ಆಧಾರವೋ, ಗಡಿಗೆ ಒಳಗೆ ನೀರಿದೆ, ನೀರಿಗೆ ಯಾವ್ದು ಆಧಾರ? ಗಡಿಗೆ ನೀರು ಗಡಿಗೆ ತಗೊಂಡ್ಬಿಟ್ರೆ ನೀರು ತನ್ನಂಗಾಗತ್ತೆ. ಹಾಗೆ ಈ ಪ್ರಾಣಾದಿ ಸ್ಥಿತ್ಯಂತವಾದ ಎಲ್ಲಾ ವಿಕಲ್ಪಕ್ಕೂ ಆಸ್ಪದವಾಗಿದೆ ಆ ತುರಿಯ ಬ್ರಹ್ಮ. ಆಯ್ತಲ್ಲ, ಶಬ್ದಕ್ಕೆ ವಿಷಯವಾಯ್ತಲ್ಲ. ಯಾಕೆ ನಿಷೇಧಮುಖವಾಗಿ ತಿಳಿಸ್ಕೊಡ್ಬೇಕು, ನಿಷೇಧನ ಮಾಡಿ ಹೇಳ್ಬೇಕು ಯಾಕೆ ಅಂತೀರಾ ಅಂತ ಮತ್ತೆ ಹಿಡ್ಕೊಂಡಾಗ ಪೂರ್ವಕ್ಷ. ಪ್ರಾಣಾದಿ ವಿಕಲ್ಪಸ್ಯ ಅಸತ್ವಾದ ಅಸತ್ವಾತ್ ಶುಕ್ತಿಕಾದಿಶು ರಜತಾದೆ. ಅಲ್ಲಪ್ಪ, ಸತ್ಯವಾಗಿರೋ ಪ್ರಾಣಾದಿಗಳಿಗೆ ಆಸ್ಪದ ಅಂತಂತಿಲ್ಲ. ಹೇಗೆ ಕಪ್ಪೆ ಚಿಪ್ಪತ್ತಿರೋ ಬೆಳ್ಳಿ ಅಸತ್ವ, ಪ್ರಾಣಾದಿ ಸ್ಥಿತ್ಯಂತ ವಿಕಲ್ಪ ಅಸತ್ವ. ಅಸತ್ತಿಗೆ ಆಸ್ಪದ ಅಂದ್ರೆ ಏನಪ್ಪ ಅರ್ಥ?
ಒಂದು ಹಂತಕ್ಕೆ ತೋರಿಕೆಗೆ ಆಸ್ಪದವಾಗಿದ್ದಾನೆ ಅಂತ ಹೇಳ್ತೀವಿ ನಿಜ. ಅದು ಶಬ್ದಕ್ಕೆ ವಾಚ್ಯವಾಗಿದೆ, ಶಬ್ದಕ್ಕೆ ವಿಷಯವಾಗಿದೆ ಅನ್ಸಲ್ಲ ಹೇಳ್ತಾರೆ. ಅದೇ ಅಸತ್ತಾದ್ಮೇಲೆ ಪ್ರಾಣಾದಿ ಸ್ಥಿತ್ಯಂತರಾದ ವಿಕಲ್ಪಗಳೇ ಅಸತ್ತಾದ್ಮೇಲೆ ಆ ಸುಳ್ಳಾಗಿರುವ ಬೆಳ್ಳಿಗೆ ಕಪ್ಪೆ ಚಿಪ್ ಆಸ್ಪದ ಅಂದ್ರೆ ಅಲ್ಲ, ಅದು ಆಸ್ಪದನೆ ವಾಕ್ಗೆ ಅಲ್ಲ. ಪ್ರಾಣಾದಿ ವಿಕಲ್ಪ ಅಸತ್ವ ಸುತ್ತಿಕಾದಿಶು ರಜತಾದೆ. ವಿವಕ್ಷಿತಾಂಶ ಅಷ್ಟೇ. ರಜತಾದಿ ಶಕ್ತಿಗೆ ಆಗಲ್ಲಪ್ಪ. ಅಲ್ಲ, ವಿವಕ್ಷಿತಾಂಶ ಅಷ್ಟೇ. ಶುಕ್ತಿಕಾನಲ್ಲಿ ರಜತ ಅನ್ನೋದು ಹೇಗೆ ಅಸತ್ವ, ಅಸತ್ ಪದಾರ್ಥನ ಒಂದು ಪದದಿಂದ ತಿಳಿಸಕ್ಕಾಗಲ್ಲ, ಅದಕ್ಕೆ ಸಿಮಿಲಾರಿಟಿ. ಅಲ್ಲ, ಇಲ್ಲಿ ರಜತವು ನಿಜವಾಗಿ ಆ ರಜತಕ್ಕೆ ಕಪ್ಪೆ ಆಸ್ಪದ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಳ್ತಿಲ್ಲ. ಅಲ್ಲಿ ಒಂದು ಮುಂದಿನ ವಾಕ್ಯ ನೋಡಿದ್ರೆ ಸ್ಪಷ್ಟವಾದ ಒಂದು ಸತ್ ಪದಾರ್ಥ ಇದೆ, ಒಂದು ಅಸತ್ ಪದಾರ್ಥ ಇದೆ. ಅಸತ್ ಪದಾರ್ಥಕ್ಕೂ ಅಸತ್ ಪದಾರ್ಥಕ್ಕೂ ಸಂಬಂಧ ಮಾಡಕ್ಕಾಗಲ್ಲ. ಅಲ್ಲಿ ಉದಾಹರಣೆ ವಿವಕ್ಷಿತಾಂಶ ಇದೆ, ಇಲ್ಲದೆ ಇಲ್ವಲ್ಲ. ಈ ಪ್ರಾಣ ಅನ್ನೋದು ಒಂದು ಇದ್ರೆ ತಾನೆ ಅದು ಅದಕ್ಕೆ ವಾಚ್ಯ ಅಂತ ಹೇಳಕ್ಕಾಗಲ್ಲ. ವ್ಯವಹಾರದಲ್ಲಿ ಇದೇನು ಸಿಗುತ್ತೆ, ಅದಕ್ಕೆ ವಿಕಲ್ಪ ಅಷ್ಟೇ ಸರಿ. ಅವ್ರ ವಿಕಲ್ಪ ಪ್ರಾಣಾದಿ ಸ್ಥಿತ್ಯಂತವಾದ ವಿಕಲ್ಪಗಳು ಅಂತಂದ್ರೆ ವಿಕಲ್ಪದ ಆ ಶಬ್ದವಾಗೂ ಬಂದಿದೆಯಲ್ಲ, ಅದು ಶಬ್ದ ವಾಚ್ಯ ವಿಷಯ. ಪ್ರಾಣನ ಶಬ್ದ ಒಂದು ಏನಿದೆ ಬರೋದಿಲ್ಲ, ವಿಕಲ್ಪವಾಗೂ ಆ ಶಬ್ದಕ್ಕೆ ವಿಕಲ್ಪಕ್ಕೆ ಆಸ್ಪದ ಅಂತ ಹೇಳ್ಬೋದಲ್ಲ ಅಂತ. ಅಲ್ಲ, ಈಗ ಚರ್ಚೆ ನಡೀತಿರೋದು ನಿಷೇಧದಿಂದಾನೇ ಯಾಕೆ ತಿಳಿಸ್ಬೇಕು. ಹೌದು, ನಿಷೇಧದಿಂದ ಶಬ್ದಕ್ಕೆ ಯಾಕೆ ವಿಷಯದ ಯಾಕೆ ಹೇಳ್ಬೇಕು ಅಂತ. ಸ್ವಾಮಿ ಏನ್ ಮಾಡಿದ್ರು ನೋಡಿ ಇಲ್ಲಿ. ಪ್ರಾಣಂದ ಆಗಲ್ಲ. ಕಪ್ಪೆ ಚಿಪ್ಪು ಮುಂತಾದದಲ್ಲಿ ತೋರು ಬೆಳ್ಳಿಯ ಮುಂತಾದವುಗಳಂತೆ ಪ್ರಾಣನೇ ಮುಂತಾದ ವಿಕಲ್ಪ ಅಸತ್ತಾಗಿರುತ್ತದೆ. ಅವುಗಳು ಹೇಗೆ ಅಸತ್ತ ಹಾಗೆ ಅಸತ್ತ ಇದ್ದಾರೆ. ಕಪ್ಪೆ ಚಿಪ್ಪ ತೋರು ಬೆಳ್ಳಿ ಹೇಗೆ ಅಸತ್ತೋ ಹಾಗೆ ಇದು ಅಸತ್ತಾಗಿದೆ. ಹಾ, ಅವಾಗೇನಾಯ್ತು? ಅದಕ್ಕೆ ನಿಷೇಧ ಮೂಲಕವಾಗಿ ಯಾಕೆ ತಿಳಿಸ್ಬೇಕು ಅನ್ನೋದಕ್ಕೆ ಅದು ಅದಕ್ಕೆ ವಿಷಯ ಅಲ್ಲ ಅಂತ, ಆಸ್ಪದ ಅಂತ ಅನ್ನೋಕ್ಕಾಗಲ್ಲ ಅಂತ. ಯಾವ್ದನ್ನ ಪ್ರಾಣಾದಿಗಳ ಆಸ್ಪದ ಅಂತ ಅನ್ನೋಕ್ಕಾಗಲ್ಲ, ಆ ಶಬ್ದದಿಂದ ಕರೆ ಬರಲ್ಲ. ಅರ್ಥದಲ್ಲಿ ಹೇಳ್ತಾ ಇದ್ದಾರೆ, ವಸ್ತುನೇ ಇಲ್ವಲ್ಲ, ಪ್ರಾಣಾದಿ ವಸ್ತುವೇ ಇದೆ ಅಂತ ಅದಕ್ಕೆ ಆಸ್ಪದ ಹೇಳಕ್ಕೆ ಆ ಶಬ್ದದಿಂದ ಶಬ್ದದಿಂದ ಹೇಳಕ್ಕಾಗಲ್ಲ. ಇಲ್ಲ, ಆಸ್ಪದ ಇದೆ, ಅದೇ ವಿಕಲ್ಪ ಆದ್ಮೇಲೆ ಇದು ವಿಕಲ್ಪಗಳು ಆಸ್ಪದ ಇಟ್ಕೊಂಡೇ ಇದೆ. ಆ ಆಸ್ಪದನ ನಿಷೇಧದಿಂದ ತಿಳಿಸ್ಕೊಡ್ಬೇಕು, ಪಾಸಿಟಿವ್ ಆಗಿ ತಿಳಿಸ್ಕೊಡಕ್ಕಾಗಲ್ಲ. ಸರಿ, ಪ್ರಾಣಾದಿ ವಿಕಲ್ಪಗಳಿಗೆ ಆಸ್ಪದ ಅಂತ ಹೇಳಿದ್ರೆ ಪ್ರಾಣಾದಿ ವಿಕಲ್ಪ ಇಲ್ಲವಾದರೂ ಅದಕ್ಕೆ ಆಸ್ಪದ ಅನ್ನೋ ಶಬ್ದದಿಂದ ತೋರ್ಬಂತಲ್ಲ, ಶಬ್ದ ವಾಚ್ಯವಾಯ್ತಲ್ಲ ಅಂದ್ರೆ ಪ್ರಾಣಾದಿ ವಿಕಲ್ಪವೇ ಇಲ್ಲ ಅನ್ನೋ ಅರ್ಥದಲ್ಲಿ ವಸ್ತುನೇ ಅಲ್ಲ. ವಸ್ತುನೇ ಇಲ್ಲದೆ ಇರೋದ್ರಿಂದ ಪಾಸಿಟಿವ್ ಟೈಮಿಂದ ಆಗಲ್ಲ. ಸರಿ, ನಾನು ಹೇಳ್ತಿರೋದು ಅಲ್ಲಿ ನಿಜವಾಗಿ ಬೆಳ್ಳಿ ಹೇಗಿಲ್ಲವೋ, ತೋರಿಕೆ ಬೆಳ್ಳಿಗೆ ಕಪ್ಪೆ ಚಿಪ್ಪು ಆಧಾರವಾಗಿದೆಯೋ, ತೋರಿಕೆಯ ಪ್ರಾಣಾದಿಗಳಿಗೆ ಆಧಾರವಾಗಿದೆ, ಕಲ್ಪಿತವಾದ ಪ್ರಾಣಾದಿಗಳಿಗೆ ಆಧಾರವಾಗಿದೆ. ಅದನ್ನ ಶಬ್ದದಿಂದ ಹೇಳಕ್ಕಾಗಲ್ಲ. ಆಕ್ಷೇಪಣೆ ಅದು ಇದೆ, ಇರೋದಕ್ಕೆ ಆಸ್ಪದ ಅಂತ ಇರೋದಕ್ಕಲ್ಲಪ್ಪ ಆಸ್ಪದ ಇರೋದೇ. ನಹಿ ಸದಸತೋ ಸಂಬಂಧ ಶಬ್ದ ಪ್ರವೃತ್ತಿ ನಿಮಿತ್ತ ಭಾಗ ಭವತಿ. ಆಸ್ಪದ ಸತ್ತು, ಪ್ರಾಣಾದಿ ವಿಕಲ್ಪ ಅಸತ್ತು. ಅಸತ್ತಾದ ಪ್ರಾಣಾದಿ ವಿಕಲ್ಪಕ್ಕೂ ಸತ್ತಾದ ಆತ್ಮನಿಗೂ ಸಂಬಂಧ ಮಾಡಕ್ಕಾಗಲ್ಲಪ್ಪ. ಬಂಜೆ ಮಗನ ಜೊತೆಯಲ್ಲಿ ಹುಡುಗಿ ಮದುವೆ ಮಾಡಕ್ಕಾಗಲ್ಲಪ್ಪ. ಹುಡುಗಿ ಇದ್ದಾಳೆ, ಇನ್ನೊಬ್ಬ ಬಂಜೆ ಮಗ, ವರ ಯಾರನ್ನ ಬಂಜೆ ಮಗ ಅಂದ್ರೆ ಅವನಿಗೂ ಮದುವೆ ಮಾಡಕ್ಕಾಗಲ್ಲ, ಸಂಬಂಧ ಮಾಡಕ್ಕಾಗಲ್ಲ. ಹಾಗೆ ಇರುವ ಸತ್ತಿಗೂ ಇಲ್ಲದ ಪ್ರಾಣಾದಿ ವಿಕಲ್ಪಕ್ಕೂ ಸಂಬಂಧವಿಲ್ಲದೆ ಇದ್ಮೇಲೆ, ಇಲ್ಲದಾದ್ಮೇಲೆ ತನ್ಮೂಲಕ ಆ ಶಬ್ದದಿಂದ ಅದನ್ನು ಗುರುತಿಸ್ತೀನಿ ಅಂತಂದ್ರೆ ಅದು ಆಗೋಲ್ಲ. ಉದಾಹರಣೆ ಹಾಗೆ ಕಪ್ಪೆ ಚಿಪ್ಪು ಬೆಳ್ಳಿ ಇದೆ, ತಪ್ಪು ತಿಳ್ಕೊಂಬಿಟ್ಟ, ಅದಕ್ಕೆ ಹೆಸರೇನ್ ಕೊಟ್ಟ ಬೆಳ್ಳಿ ಅಂತ. ಆ ಹೆಸರದ ವಾಚ್ಯನೇ ಅಲ್ಲ, ಬೆಳ್ಳಿಯ ಶಬ್ದಕ್ಕೆ ವಾಚ್ಯವೇ ಇಲ್ಲ. ಅದರಿಂದ ಬೆಳ್ಳಿ 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 ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ನಿಷೇಧ ಮೂಲಕವಾಗಿ ಹೇಳ್ಬೇಕು, ಬೆಳ್ಳಿ ಅಲ್ಲ, ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪು ಅಂತ. ಹೌದು, ಕಲ್ಪಿತವಾದದ್ದನ್ನು ಆರೋಪಿತವಾದದ್ದನ್ನು ತೆಗೆದುಹಾಕುವ ಮೂಲಕವಾಗಿ ಹೇಳ್ಬೇಕು. ಪ್ರಾಣಾದಿ ಸ್ಥಿತ್ಯಂತವಾದ ವಿಕಲ್ಪಗಳನ್ನು ತೆಗೆದುಹಾಕಿದಾಗಲೇ ಆ ವಿಕಲ್ಪಕ್ಕೆ ಆಸ್ಪದವಾದ ತತ್ವ ನಿಷೇಧ ಮೂಲಕ ಗೊತ್ತಾಗುತ್ತೆ. ಯಾಕಂದ್ರೆ ಸತ್ತಿಗೂ ಅಸತ್ತಿಗೂ ಇರೋ ಸಂಬಂಧವು ಶಬ್ದ ಪ್ರವೃತ್ತಿಗೆ ನಿಮಿತ್ತವಾಗಲ್ಲ, ಭಾಗ್ಯವಾಗಲ್ಲ, ಯೋಗ್ಯವಾಗಲ್ಲ, ತಕ್ಕದ್ದಾಗಲ್ಲ. ಯಾಕೆ ಅವಸ್ತುತ್ವ, ಆ ಕಲ್ಪಿತವಾದದ್ದು ಅವಸ್ತು ಆದ್ದರಿಂದ ಅವಸ್ತುವನ್ನ ಶಬ್ದ ಪ್ರತಿನಿಮಿತ್ತ ಹಾಕೊಂಡು ಅದನ್ನು ವಸ್ತುತ್ವ. ಸುರೇಶ್ವರ್ ಇದರಲ್ಲಿ ಕಾರ್ಯಕ್ರಮ ಹಾವು ಹಾವು ಅಂದ್ರೆ ಹಗ್ಗ ಗೊತ್ತಾಗಲ್ಲ, ಅದೇ ಅರ್ಥದಲ್ಲೇ
ಬರೀ ಸಾಣು ಸಾಣು ನನ್ನ ಬುದ್ಧಿಯಿಂದ ಸರಿ ಹೋಗ್ತಿ ನನ್ನ ಬುದ್ಧಿಯಿಂದ ಸರಿ ಹೋಗ್ತಿ ನನ್ನ ಬುದ್ಧಿಯಿಂದ ಸರಿ ಎನ್ನುವಾದ ಬರೀ ಅನುವಾದ ಮಾಡ್ತಾರೆ ಅಲ್ಲಿ ಪದಕ್ಕೆ ಒಂದು ಸತ್ಪದಾರ್ಥ ಒಂದು ಅಸತ್ಪದಾರ್ಥ ಸಂಬಂಧನೇ ಸ್ಥಾನು ಸ್ಥಾನತಿ ಹೋಗ್ತಿ ನನ್ನ ಬುದ್ಧಿಯಿಂದ ಸರಿ ಎನ್ನುವಾದ ಸುರೇಶ್ವರು ಇದು ಪರಿಷತ್ತು ಅವರೆಲ್ಲ ಸುರೇಶ್ವರ ಸುರೇಶ್ವರ ಅಂತ ಹೇಳಿದವರು ಕಾರಿಗೆ ಸುರೇಶ್ವರ ಅಲ್ಲೇನಲ್ಲ ಓಹೋ ಅದು ಏನ್ ಗೌಡಿ ಸಾವಿಡಿ ನೋಯಮಸ್ತ ಪ್ರದಾಯ ಉಜ್ಜೀರೇಮಸ್ತ ಪ್ರಾಯ ಯಾರನ್ನ ಹೇಳ್ತಾರಲ್ಲ ಶಂಕರಾಚಾರ್ಯ ಐಶ್ವರ್ಯ ಬಂದಿಯಾಳ ಐಶ್ವ ಐಶ್ವರ್ಯ ಗುರುಗಳೇ ಹಾ ಐಶ್ವರ್ಯ ಯಾವ ಐಶ್ವರ್ಯ ಗಿರೀಶ್ ಐಶ್ವರ್ಯ ಅದು ಅದೇ ಪಾಠ ಬರ್ತಿದ್ಲಲ್ಲ ಗೀತಾ ಭಾಷೆಗೆ ಕರೆಕ್ಟ್ ಕರೆಕ್ಟ್ ಹಾ ಅದೇ ಹೇಳಿದೆ ಅವಳು ಬಂದಿದ್ದಾಳೆ ಅದೇ ಹೆಸರು ಕಾಣ್ತಾ ಇದೆ ಅದಕ್ಕೆ ಹೇಳಿದೆ ಅಷ್ಟೇ ಅವಳಿಗೆ ಆಸಕ್ತಿ ಹೆಂಗ್ ಬಂತಪ್ಪ ವೇದಾಂತ ನೀವು ಚಿಕ್ಕ ವಯಸ್ಸಲ್ಲಿ ಅಯ್ಯೋ ಅವಳು ಎರಡೆರಡು ಸಲ ಕೇಳ್ತಾಳೆ ಬಹಳ ಇದು ಒಳ್ಳೆ ಮುಮುಕ್ಷುತ್ವ ಅವಳಿಗೆ ಬಹಳ ಒಳ್ಳೆ ಆಸಕ್ತಿ ತುಂಬಾ ಚೆನ್ನಾಗಿದೆ ನಾಪಿ ಪ್ರಮಾಣಾಂತರ ವಿಷಯತ್ವ ಸ್ವರೂಪೇಣ ಇನ್ನು ಸ್ವರೂಪದಿಂದ ಆ ತುರಿಯವು ಪ್ರತ್ಯಕ್ಷ ಪ್ರಮಾಣಕ್ಕೋ ಅನುಮಾನ ಪ್ರಮಾಣಕ್ಕೋ ಬೇರೆ ಯಾವ ಪ್ರಮಾಣಕ್ಕೂ ವಿಷಯವಾಗುವಿಕೆ ಇರುವುದಿಲ್ಲ ಪ್ರಮಾಣಕ್ಕೂ ವಿಷಯವಾಗಿಲ್ಲ ಶಬ್ದಕ್ಕೂ ವಿಷಯವಲ್ಲ ಹಾಗಾಗಿ ನಿಷೇಧ ಮೂಲಕವಾಗಿ ಹೇಳಬೇಕು ಪ್ರಮಾಣ ಅಂತ ವಿಷಯವಾದರೆ ಅವಾಗ ಆ ಪ್ರಮಾಣದಿಂದ ಅದನ್ನ ಗುರುತಿಸಬಹುದಾಗಿದೆ ಪ್ರಮಾಣಕ್ಕೂ ವಿಷಯವಲ್ಲ ಶಬ್ದಕ್ಕೂ ವಿಷಯವಲ್ಲವಾದ್ದರಿಂದ ನಿಷೇಧ ಮೂಲಕವಾಗಿ ತಿಳಿಸ್ಕೊಳ್ಬೇಕು ಅದು ಇನ್ನೊಂದು ಏನಂದ್ರೆ ಅನುಭವ ಸ್ವರೂಪ ನಮ್ಮ ಸ್ವರೂಪವಾಗಿದೆ ಅದನ್ನ ಆರೋಪಿತವಾದದ್ದನ್ನು ತೆಗೆದುಹಾಕ್ಬಿಟ್ರೆ ಸಾಕು ತೋರ್ಕೊಳುತ್ತೆ ನೀವು ಅವಾಗ ಹೇಳಿದ್ರು 5 ತೋರಿಸ್ತಾರೆ ಜಾತಿ ಕ್ರಿಯೆ ಸಂಬಂಧ ವಿಶೇಷ 5 ಹೇಳಿದ್ರಲ್ಲ ಅದನ್ನ 5 ತೋರಿಸ್ತಾರೆ ಇದು ಸಂಬಂಧ ಆತ್ಮನು ನಿರುಪಾಧಿಕತ್ವ ಆತ್ಮನಿಗೆ ಉಪಾಧಿಯೇ ಇಲ್ಲವಾದ್ರಿಂದ ಯಾವ ಪ್ರಮಾಣಗಳಿಂದಲೂ ಆತ್ಮನ್ನು ಗುರುಸೋಕ್ಕಾಗೋಲ್ಲ ಇದು ಮಾಡಕ್ಕಾಗೋದಿಲ್ಲ ಇನ್ನು ಗವಾಧಿಪತಿ ನಾಪಿ ಜಾತಿ ಮತ್ತು ಯಾವುದು ಹುಟ್ಟಿರತ್ತೋ ಅದಕ್ಕೆ ಜಾತಿ ಇರುತ್ತೆ ಹಸುವಿಗೆ ಹುಟ್ಟುಂಟು ಹುಟ್ಟಿದ್ದಾದ ಹಸುವಿಗೆ ಜಾತಿ ಜಾತಿನ ನಾವು ಬ್ರಾಹ್ಮಣರು ಕ್ಷತ್ರಿಯರು ಆ ಜಾತಿ ಅಂತ ನಾವು ಕ್ಯಾಟಗರಿ ನೋಡ್ತಲ್ಲಿ ಆದ್ರೆ ವೇದಾಂತದ ಜಾತಿ ಜಾಯತೆ ಇತಿ ಜಾತಿ ಜನಿಹಿ ಜಾತಿ ಹುಟ್ಟುವಿಕೆಯಿಂದ ಬರುವಂತಹದ್ದು ಜಾತಿ ಶಬ್ದ ಆ ಜಾತಿಯು ಬ್ರಹ್ಮಕ್ಕಿಲ್ಲ ಹಸುವಿಗೆ ಹೇಗೆ ಜಾತಿ ಇದೆಯೋ ಮನುಷ್ಯ ಜಾತಿ ಇದೆಯೋ ಆ ರೀತಿಯಾಗಿ ಬ್ರಹ್ಮಕ್ಕೆ ಜಾತಿ ಇಲ್ಲ ಯಾಕಂದ್ರೆ ಅದ್ವಿತೀಯತ್ವೇನ ಸಾಮಾನ್ಯ ವಿಶೇಷಾಭಾವ ಅದು ಅದ್ವಿತೀಯವಾಗಿರೋದ್ರಿಂದ ಅದಕ್ಕೆ ಸಾಮಾನ್ಯ ವಿಶೇಷ ಅನ್ನೋದು ಇಲ್ಲೇ ಇಲ್ಲ ಅದು ಅದ್ವಿತೀಯವಾಗಿರೋದಿಲ್ಲ ಅದಕ್ಕಿಂತ ಬೇರೆ ಇನ್ನೊಂದೇ ಮೂಲ ಇಲ್ಲವಾದ್ದರಿಂದ ಈಗ ಸಾಮಾನ್ಯ ವಿಷಯ ಇವಾಗ ಮನುಷ್ಯತ್ವ ಸಾಮಾನ್ಯ ನಾವುಗಳು ವಿಶೇಷ ಅಂತಿದ್ದೀವಿ ಆದರೆ ಆಕಾಶ ಒಂದೇ ಇತ್ತು ಇಟ್ಕೊಳ್ಳಿ ವಾಯು ಇಲ್ಲ ತೇಜಸ್ ಇಲ್ಲ ನೀರಿಲ್ಲ ಅದ್ವಿತೀಯವಾಗಿರೋದ್ರಿಂದ ಸಾಮಾನ್ಯ ವಿಶೇಷ ಬರುವುದೇ ಇಲ್ಲ ನಾಪಿ ಕ್ರಿಯಾವತ್ವ ಪಾಚಕಾಧಿಪತಿ ಹಾಗೆಯೇ ಅಡುಗೆಯವನು ಡಾಕ್ಟ್ರು ಪುರೋಹಿತರು ಇಂಜಿನಿಯರು ಅಂತೇಳಿ ಆ ಕ್ರಿಯೆಯಿಂದ ವ್ಯಕ್ತಿಯನ್ನು ಗುರುತಿಸುವ ಹಾಗೇನೆ ಆ ಬ್ರಹ್ಮದ ಕ್ರಿಯೆ ಇಲ್ಲ ಅದರಿಂದ ಆ ಕ್ರಿಯೆಯಿಂದ ಬ್ರಹ್ಮನ ಗುರುತಿಸಬಹುದಾಗಿತ್ತು ಸರ್ವಕ್ರಿಯಾರಹಿತವಾದ್ರಿಂದ ಕೂಟಸ್ಥವಾದ್ರಿಂದ ಅದಕ್ಕೆ ಕ್ರಿಯಾ ನಿಮಿತ್ತವಾದ ಶಬ್ದವನ್ನು ಅದಕ್ಕೆ ಹಾಕೋಕ್ಕಾಗಲ್ಲ ಬಳಸೋಕ್ಕಾಗಲ್ಲ ಅದನ್ನು ಅದು ವಿಷಯವಾಗುವುದಿಲ್ಲ ಅವಿಕ್ರಿಯತ್ವ ಅದು ಅವರ ಕ್ರಿಯೆ ಚೇಂಜೇ ಇಲ್ಲ ಬದಲಾವಣೆ ಇಲ್ಲ ವಿಕಾರವೇ ಇಲ್ಲ ಅದನ್ನ ಕ್ರಿಯೆಯಿಂದ ಅದನ್ನು ಹೇಳಕ್ಕಾಗಲ್ಲ
ನಾಪಿ ಗುಣವತ್ವಂ ನೀಲಾಧಿಪತ್ವ ನಿರ್ಗುಣತ್ವ. ನೈಜಿಲೆ, ಕನ್ನೈಜಿಲೆ, ಕಪ್ಪಾದ ನೈಜಿಲೆ, ಕೆಂಪಾದ ಕಮಲ, ಬಿಳಿಯಾದ ಹಸು ಅಂತ ಹೇಳಿ ಆ ಗುಣದಿಂದ ವಸ್ತುವನ್ನು ನಿರ್ದೇಶ ಮಾಡುವ ಹಾಗೆ ಆ ರೀತಿಯಾಗಿ ಬ್ರಹ್ಮನ ನಿರ್ದೇಶ ಮಾಡೋಕ್ಕಾಗಲ್ಲ. ನಿರ್ಗುಣವಾದದ್ದಾದ್ದರಿಂದ, ಗುಣರಹಿತವಾದದ್ದಾದ್ದರಿಂದ ಗುಣದಿಂದ ಹೇಳಕ್ಕಾಗಲ್ಲ. ಅಥವಾ ನಾ ಅಭಿಧಾನೇನ ನಿರ್ದೇಶ ಬರಹತಿ, ಅದನ್ನ ಅಭಿಧಾನದಿಂದ ಹೆಸರಿನಿಂದ ನಿರ್ದೇಶ ಮಾಡಕ್ ಆಗೋದಿಲ್ಲ. ಹಾಗಾದರೆ ಶಶವಿಷಾಣಾದಿ ಸಮತ್ವಾಪಿ ನಿರರ್ಥಕತ್ವ ಪ್ರಶ್ನೆಗೆ ಟೈಮ್ ಕೊಡ್ಬೇಕಾ ಕೇಳ್ತಾ ಇದ್ದಾರೆ. ಪ್ರಶ್ನೆ ಇದೆಯಾ ಅಂತ ಪಾಠ ಹೇಳೋಣ. ಗುರುಗಳೇ ಯಾರನ್ನ ಪ್ರಶ್ನೆ ಕೇಳೋರು ಇದ್ರೆ ನೋಡ್ತೀನಿ. ನಿಮಿಷ ಗುರುಗಳೇ. ಕೇಳಿ. ವಸುಲಕ್ಷ್ಮಿ ಕೇಳಿ. ತೆಗೀರಿ, ಅದನ್ನ ಮ್ಯೂಟ್ ಮಾಡಿದೀರ, ಮ್ಯೂಟ್ ತೆಗೀರಿ. ಗುರುಗಳೇ, ಕೆಲವ್ರಿಗೆ ಈ ಡಿಸ್ಕಷನ್ ಯಾಕೆ ಅನ್ನೋ ಪ್ರಶ್ನೆ ಬಂತು ಗುರುಗಳೇ, ಅದನ್ನೊಂದು ಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ? ಅದು ವಿಷಯ ಹ್ಯಾಕ್ ಬಂತು ಅಂದ್ರೆ, ಶಬ್ದದಿಂದ ತಿಳಿಸಕ್ ಆಗಲ್ಲ ಅಂತ ನೀವು ಅಂತಿದ್ದೀರಲ್ಲ. ಯಾಕೆ ಶಬ್ದದಿಂದ ತಿಳಿಸಕ್? ಮತ್ತೆ ನೀವು ಶಬ್ದದಿಂದ ಅದನ್ನ ಹೇಳ್ತಿರೋದು. ಶಬ್ದ ತಿಳಿಸಕ್ ಆಗಲ್ಲ, ಶಬ್ದದಿಂದ ಹೇಳ್ತಾ ಇದ್ದಾಗ ಶಬ್ದದಿಂದ ತಿಳಿಸಂಗ್ ಆಯ್ತಲ್ಲ ಅಂತ. ಹಂಗಲ್ಲಪ್ಪ, ನಿಷೇಧ ಮೂಲಕವಾಗಿ ತಿಳಿಸತ್ತೆ ಶಬ್ದ, ವಿಧಿಮುಖವಾಗಿ ಹೇಳುತ್ತೆ. ಯಾಕೆ ನೀವು ನಿಷೇಧ ಮೂಲಕವಾಗಿ ಹೇಳಬೇಕು ಅಂತಂದ್ರೆ, ಪ್ರಪಂಚದಲ್ಲಿ ಈ ಪರಿಪಾಟಿ ಎಲ್ಲೂ ಇಲ್ಲ. ಪ್ರಪಂಚದಲ್ಲಿ ಯಾವ ವಸ್ತುವನ್ನು ನಾವು ತಿಳಿಸ್ಕೊಳ್ಬೇಕಾದ್ರೂ ವಿಧಿ, ಅದರ ಹೆಸರು, ಅದರ ಗಾತ್ರ, ಅದರ ಗುಣ, ಅದರ ಕ್ರಿಯೆ, ಅದರ ಸಂಬಂಧ, ಅದರ ಪ್ರಯೋಜನ, ಆ ಮೂಲಕವಾಗಿಯೇ ಪದಾರ್ಥ ಪರಿಚಯ ಮಾಡಿಸ್ಕೊಡೋದು ಲೋಕದಲ್ಲಿರುವ ಪರಿಪಾಟಿ. ಅದೇ ಪರಿಪಾಟಿಯಿಂದ ಬ್ರಹ್ಮನ ಯಾಕೆ ತಿಳಿಸ್ಕೊಳಕ್ ಆಗಲ್ಲ ಅಂದ್ರೆ, ಬ್ರಹ್ಮಕ್ಕೆ ಇದು ಯಾವುದೇ ಇಲ್ಲವಾದ್ರಿಂದ ಅದನ್ನು ತಿಳಿಸೋಕ್ ಆಗಲ್ಲ. ಅದಕ್ಕೋಸ್ಕರ ಈ ತುರಿಯ ಕಾರ್ಯಕ್ಕೆ ನಿಷೇಧ ಮೂಲಕವಾಗಿ ಬ್ರಹ್ಮನ್ ತಿಳಿಸ್ಕೊಡ್ತಾ ಇದೆ ಅಂತ ಅದಕ್ಕೆ ಪೀಠಿಕೆ ಹಾಕ್ತಾ ಇದ್ದಾರೆ. ಬ್ರಹ್ಮನ ತಿಳಿಸ್ಕೊಡ್ತೀನಿ ಅಂತ ಹೊರಟ್ಬಿಟ್ಟು ಬ್ರಹ್ಮನ್ ತಿಳಿಸ್ಕೊಳಕ್ಕೋಸ್ಕರ ಉಪನಿಷತ್ ಹೊರಟಾಗ ತಿಳಿಸ್ಕೊಡುವಾಗ ಅದು ಸತ್ತು ಅಲ್ಲ, ಅಸತ್ತು ಅಲ್ಲ, ಇರೋದು ಅಲ್ಲ, ಇಲ್ಲದ್ದು ಅಲ್ಲ, ಅದು ಗುಣವೂ ಅಲ್ಲ, ಕ್ರಿಯೆ ಅಲ್ಲ, ಏನ್ ತಿಳಿಸ್ಕೊಟ್ಟಂಗಾಯ್ತು ಅಂತ ಅನ್ಸತ್ತೆ ಕೇಳುವವರಿಗೆ. ಮುಂದೆ ತುರಿಯನ ಈ ತರ ನೇತಿ ನೇತಿ ಅಂತ ಹೇಳೋದ್ರಿಂದ ಅದಕ್ಕೆ ಮುಂಚೆ ಈ ಪೀಠಿಕೆ ಹಾಕ್ತಾ ಇದ್ದಾರೆ. ಮುಂದೆ ತುರಿಯ ಕಾರ್ಯಕ್ಕೆ ಮಂತ್ರ ಹೀಗಿದೆ, ನಾಂತ ಪ್ರಜ್ಞನ ಬಹಿಷ್ಪ್ರಜ್ಞನ ತುರಿಯ ಮಂತ್ರ ಆಗಿದೆ. ತುರಿಯ ಮಂತ್ರ ಯಾಕೆ ಆ ರೀತಿ ಬಂತು ಅಂತಂದ್ರೆ, ಇದೇ ತತ್ವವನ್ನು ತಿಳಿಸ್ಕೊಳಕ್ ಆಗೋದಿಲ್ಲವಾದ್ರಿಂದ ಆ ರೀತಿ ಬಂದಿದೆ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಸರಿ ವಸುಲಕ್ಷ್ಮಿ. ಗುರುಗಳೇ, ನನ್ಗೆ ಆ ವಿಕಲ್ಪಕ್ಕೆ ಸುರೇಶ್ವರಾಚಾರ್ಯರು ಹೇಳಿದ್ರಲ್ಲ, ಅದ್ ಬೇಕಾಗಿತ್ತು. ಯಾವ್ದು ವಿಕಲ್ಪ ಅನ್ನೋದಕ್ಕೆ ಒಂದು ಡೆಫಿನಿಷನ್ ಹೇಳಿದ್ರಲ್ಲ. ಸ್ವಾರ್ಥದೇಶ ಪರಾರ್ಥೋರ್ಥ ವಿಕಲ್ಪಸ್ತೇನ ಸಂಸ್ಕೃತ ಅಂತ. ನಾನ್ ನಿಧಾನಕ್ಕೆ ಬರ್ಕೋತೀನಿ, ಬರ್ಕೊಳ್ಳಿ. ಸ್ವಾರ್ಥದೇಶ, ಸ್ವ ಅರ್ಥ, ಸ್ವಾರ್ಥದೇಶ, ಪರಾರ್ಥೋರ್ಥ, ಸ್ವಾರ್ಥದೇಶ ಪರಾರ್ಥೋರ್ಥ, ವಿಕಲ್ಪ ತೇನ ಸಹ ಸ್ಮೃತ, ವಿಕಲ್ಪಸ್ತೇನ ಸ ಸ್ಮೃತ. ಸ್ಮೃತ ಸ್ಮೃ ವಿಕಲ್ಪಸ್ತೇನ ಸ ಸ್ಮೃತ. ಸ್ಮೃತ ನೆನೆಸಲ್ಪಟ್ಟಿದೆ ಅಂತ, ನೆನೆಯಲ್ಪಟ್ಟಿದೆ ಅಂತ, ಹಾಗೆ ನೆನೆಸ್ಕೋತಾರೆ ಅಂತ. ಅಲ್ಲಿ ಇರೋದು ಹಗ್ಗ, ಹಾವು ಅಂತ ಇನ್ನೊಂದು ವಸ್ತುವನ್ನು ಕಂಡರೆ ಅದು ವಿಕಲ್ಪ. ತನ್ನ ಜಾಗದಲ್ಲಿ, ಹಾವಿನ ಹಗ್ಗದ ಜಾಗದಲ್ಲಿ ಹಾವನ್ನು ಕಂಡರೆ, ಕಪ್ಪೆ ಚಿಪ್ಪಿನ ಜಾಗದಲ್ಲಿ ಬೆಳ್ಳಿಯನ್ನು ಕಂಡರೆ ಅದಕ್ಕೆ ವಿಕಲ್ಪ ಎಂದು ಹೆಸರು. ಸುರೇಶ್. ಗುರುಗಳೇ, 7ನೇ ಕಾರ್ಯಕ್ಕೆ ಹೇಳ್ತಾ ವಿಭೂತಿಂ ಪ್ರಸವಂ ತ್ವನ್ಯೇ ಅದ್ ಹೇಳ್ತಾ ಇದ್ದಾಗ ಈ ವಿಭೂತಿ ಯಾಕಾಯ್ತು ಅನ್ನೋ ವಿಷಯ ಬಂತು. ಅವತ್ ಹೇಳಿದ್ರೆ 8ನೇ ಕಾರ್ಯಕ್ಕೆ 9ನೇ ಕಾರ್ಯಕ್ಕೆ ಬರುತ್ತೆ ಅಂತ. 8ನೇ ಕಾರ್ಯಕ್ಕೆ 9ನೇ ಕಾರ್ಯಕ್ಕೆ ಯಾವ್ದು ಇಲ್ಲ ಅಂತ ಆಯ್ತಲ್ಲ. ಯಾವ್ದು ಬರುತ್ತೆ ಅಲ್ಲ 9ನೇ ಕಾರ್ಯಕ್ಕೆ. ಅಂದ್ರೆ ವಿಭೂತಿ ಯಾಕಾಗತ್ತೆ ಪರಮಾತ್ಮಂದು ಅಂತ ಬಂತು. ವಿಭೂತಿ ಯಾಕಾಗತ್ತೆ ಅಂತಲ್ಲ, ವಿಭೂತಿಯನ್ನು ತೋರ್ಸೋಕ್ಕೋಸ್ಕರವಾಗಿ ಪರಮಾತ್ಮ ಸೃಷ್ಟಿ ಮಾಡದೆ ಆಗ್ತಾನೆ ಕೆಲವರು ಅಂತಾರೆ. ವಾದಿಗಳ ಅಭಿಪ್ರಾಯ, ವಾದಿಗಳು ಪರಮಾತ್ಮನು ತನ್ನ ವಿಭೂತಿಯಿಂದ ಪ್ರಕರಣ ಮಾಡೋಕ್ಕೋಸ್ಕರ ಸೃಷ್ಟಿ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಅಂತ.
ಹೌದು, ಅದಲ್ಲ ಅಂತ ಆಯ್ತು. ಆ ಅದಲ್ಲ ಅಂತ ಆಯ್ತು. ಅದಲ್ಲ ಅಷ್ಟೇ ಹೊರತು ಯಾತಕ್ಕಾಯ್ತು ಅಂತ ಇಲ್ಲ ಚರ್ಚೆ. ವಿಭೂತಿ ಯಾತಕ್ಕಾಗ್ತದಲ್ಲ, ಅದು ಜೀವಿಗಳು ಕರ್ಮ ಅನುಭವಿಸ್ಬೇಕಲ್ಲ. ಅದನ್ನು ಕೆಲವು ಜನ ಹೇಳಿದ್ರು. ಕರ್ಮದಿಂದ ಇದಿಲ್ವಲ್ಲ, ಜನನ ಇಲ್ವಲ್ಲ. ಅದನ್ನು ಹೇಳಿದ್ರು ಕೆಲವರು. ಏನಂದ್ರು ಇಲ್ಲಿ ಭೋಗಾರ್ಥಂ ಸೃಷ್ಟಿ, ಕ್ರೀಡಾರ್ಥ. ಭೋಗಾರ್ಥ ಅಂದ್ರೆ ಜೀವರುಗಳು ತಮ್ಮ ಕರ್ಮ ಫಲವನ್ನು ಅನುಭವಿಸುವುದಕ್ಕೋಸ್ಕರ ಸೃಷ್ಟಿ. ಅದಲ್ಲ ಅಂತ ಆಯ್ತು. ಅದು ಕೂಡ ತಪ್ಪು. ಯಾಕೆಂದ್ರೆ ಅವಿದ್ಯೆಯಿಂದ ಅವರು ಕರ್ಮ ಮಾಡಿದ್ದೇ ಇಲ್ಲ ಆದ್ಮೇಲೆ, ಅದೇ ಅವಿದ್ಯಾ ಕಲ್ಪಿತವಾದ್ಮೇಲೆ ಅದನ್ನ ಅನುಭವಿಸೋದು ಅಂತ ಬಂತು. ಅಲ್ಲ, ಅವ್ರ ಕಡೆಯಿಂದ ಅದು ನಿಜ ಇರ್ಬೋದು. ಕರ್ಮ ಮಾಡಿದವರಿಗೆ ನಾನು ಮಾಡಿದ್ದೀನಿ ಸತ್ಯತ್ವ ಬುದ್ಧಿ, ಕರ್ಮದಲ್ಲೂ ಸತ್ಯತ್ವ ಬುದ್ಧಿ, ಲೋಕದಲ್ಲೂ ಸತ್ಯತ್ವ ಬುದ್ಧಿ ಇದ್ದಾಗ ಆ ಕರ್ಮ ನಿಮಿತ್ತವಾಗಿ ಹುಟ್ಟಾರೆ ನಿಜ ಇರ್ಬೋದು. ಪರಮಾರ್ಥವಾಗಿ ಈ ಕರ್ಮ ಮಾಡಿದವರೇ ಅಲ್ಲದೆ ಇದ್ಮೇಲೆ ಆ ಲೋಕಗಳೇ ಪೂರ್ವ ಜನ್ಮಗಳಲ್ಲಿ ಕರ್ಮಗಳಿರತ್ತಲ್ಲ, ಅದೇ ಅದು ಕಲ್ಪನೆ. ಕರ್ಮ ಈಗಲೇ ಜನ್ಮ ಪೂರ್ವಜನ್ಮ ಅಂತ ಬಂದ್ರೆ, ಈಗ ಹುಟ್ಟಿರೋದೇ ಅವಿದ್ಯಾ ಕಲ್ಪಿತ ಆದ್ಮೇಲೆ ಪೂರ್ವಜನ್ಮ ಅಂತ ಬಂತು. ಈಗ ಹುಟ್ಟಿ ಇವಾಗ ಪುನರ್ಜನ್ಮ ಒಬ್ಬೇಕಾ ಒಬ್ಬಾರ್ದ ಅಂತ ಯಾವ ಹಂತದಲ್ಲಿ ಕೇಳ್ತಿದ್ದೀರಾ? ಪರಮಾರ್ಥ ದೃಷ್ಟಿ ಬರೀ 7ನೇ ಕಾರಿಕೆ 8ನೇ ಕಾರಿಕೆ ಅಷ್ಟು. ಪರಮಾರ್ಥ ದೃಷ್ಟಿಯಿಂದ ಯಾವ್ದು ಇಲ್ಲ. ಈಗಲೇ ಜನ್ಮ ಇದೆ, ಪೂರ್ವಜನ್ಮವೂ ಇಲ್ಲ, ಪುನರ್ಜನ್ಮವೂ ಇಲ್ಲ. ವ್ಯವಹಾರ ದೃಷ್ಟಿಯಿಂದ ಎಲ್ಲ ಉಂಟು. ಅವಿದ್ಯಾ ದೃಷ್ಟಿಯಿಂದ ಈಗ ಜನ್ಮ ಉಂಟು ಅಂದ್ರೆ ಹಿಂದಿನ ಜನ್ಮ ಉಂಟು, ಮುಂದಿನ ಜನ್ಮ ಉಂಟು. ತತ್ವ ದೃಷ್ಟಿಯಿಂದ ಇದೆಲ್ಲವೂ ಬ್ರಹ್ಮವೇ ಅನ್ನುವಂತಹ ಅನುಭವ ದೃಷ್ಟಿಯಿಂದ ನಾವು ಈಗಲೂ ಹುಟ್ಟಿದವರಲ್ಲ, ಹಿಂದೂ ಹುಟ್ಟವರಲ್ಲ, ಮುಂದೆ ಹುಟ್ಟವರಲ್ಲ, ಯಾರು ಹುಟ್ಟಿಲ್ಲ. ಹುಟ್ಟು ಅನ್ನೋದು ಕಲ್ಪನೆ. ದೃಷ್ಟಿಭೇದ ಇಟ್ಕೋಬೇಕು. ದೃಷ್ಟಿಭೇದ ಇವಾಗ ಪರಮಾತ್ಮಂಗೆ ವಿಭೂತಿ ಪ್ರಕಟಣೆಗಲ್ಲ ಅಂತ ಆದ್ರೆ ಮತ್ ಯಾವ್ದಕ್ಕೆ ಅನ್ನೋದನ್ನ ಹೇಳ್ತೀನಿ ಅಂದ್ರಲ್ಲ. 9ನೇ ಸ್ವಭಾವ ಅಂದ್ಬಿಟ್ಟು ಅವಿದ್ಯಾ ಸ್ವಭಾವದಿಂದ ಅಂದ್ಬಿಟ್ರಲ್ಲ 9ನೇ ಕಾಣಿಕೆಯಲ್ಲಿ. ಗೊತ್ತಾಗ್ಲಿಲ್ವಾ ಗುರುಗಳೇ? ಅಲ್ಲಿದೆಯಲ್ಲಪ್ಪ ಅವಿದ್ಯಾ ಅಂದ್ರೆ ಅವಂದೇ ಸ್ವಭಾವ ಇದು ಅಂತ ಆಯ್ತು ಅಷ್ಟೇ. ವಿಭೂತಿ ಅಷ್ಟೇ ವಿಚಾರ ಮಾಡಿದ್ರೆ ತೋರುತ್ತೆ ಅಂತ ಹೇಳಿದಂಗಾಯ್ತು. ಅವಿದ್ಯಾ ಸ್ವಭಾವ ಅಂದ್ರೆ ವಿಚಾರ ಮಾಡಿದ್ರೆ ಹೀಗೆಲ್ಲ ತೋರುತ್ತೆ, ಇದೇ ಸ್ವಭಾವ ಅಷ್ಟೇ. ಸರಿಯಾಗಿ ವಿಚಾರ ಮಾಡಿದ್ರೆ ಈಗಲೇ ಹುಟ್ಟಿಲ್ಲ, ಮುಂದೂ ಹುಟ್ಟಿಲ್ಲ, ಹಿಂದೂ ಹುಟ್ಟಿಲ್ಲ, ಹುಟ್ಟುವುದೇ ಇಲ್ಲ, ಸುಮ್ಮನೆ ಅದನ್ನ ಕಲ್ಪನೆ. ಅಧ್ಯಾಸ ಭಾಷೆಯಲ್ಲಿ ಅಧ್ಯಾಸ ಭಾಷೆಯಲ್ಲಿ ಅತಸ್ಮಿನ್ ತದ್ಬುದ್ಧಿ ಅಂತ ಹೇಳೋದಕ್ಕೂ ಈ ವಿಕಲ್ಪಕ್ಕೂ ಏನ್ ವ್ಯತ್ಯಾಸ ಆಗುತ್ತೆ ಗುರುಗಳೇ? ಆ ವಿಕಲ್ಪ ಅನ್ನುವಾಗ ನಿಜವಾಗಿ ಅದೇನು ತೋರಿಕೆಯನ್ನು ಸತ್ಯತ್ವ ಇಟ್ಕೊಂಡು ವಿಕಲ್ಪ ಅಂತೀವಿ. ಆ ಸತ್ಯತ್ವ ಹೇಗ್ ಬಂತು ಅನ್ನೋದು ಅತಸ್ಮಿನ್ ತದ್ಬುದ್ಧಿ ಅನ್ನೋದು ವಿವರಣೆ ಕೊಡುತ್ತೆ. ತೋರಿಕೆಯಲ್ಲಿ ಸತ್ಯತ್ವ ಬುದ್ಧಿ ವಿಕಲ್ಪ. ಆದ್ರೆ ಆ ಸತ್ಯತ್ವ ಬುದ್ಧಿ ಹೇಗ್ ಬಂತು ಅನ್ನೋದು ಅಧ್ಯಾಸದಿಂದ ಅಂತ ಅವ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್. ವಿಕಲ್ಪಕ್ಕೆ ಎಕ್ಸ್ಪ್ಲನೇಷನ್ ಅಧ್ಯಾಸ ಅನ್ನೋದು ಅದಲ್ಲ ಅದಾನ ಬುದ್ಧಿ. ಗುರುಗಳೇ, ಇಲ್ಲಿ ವಿಭೂತಿ ಇದೆಲ್ಲ ವಿಭೂತಿ ಅದಲ್ಲ ಗುರುಗಳೇ. ವಿಭೂತಿ ಅನ್ನೋದು ಅದು ಅವಿದ್ಯೆಯಿಂದ ತೋರ್ತಕ್ಕಂಥ ಭಗವಂತನ ಒಂದು ಪ್ರತಿಭೆ ವಿಭೂತಿ. ನಾವ್ ಹೇಳೋದು ಆ ವಿಭೂತಿವಾದಿಗಳು ಹಾಗನ್ನಲ್ಲ. ವಿಭೂತಿವಾದಿಗಳು ವಾದಿಗಳು ಅವರು ಪರಮಾತ್ಮನು ತನ್ನ ವಿಭೂತಿಯನ್ನು ಪ್ರಕಟ ಮಾಡುವುದಕ್ಕೋಸ್ಕರವಾಗಿ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಅದು ಸ್ಟೇಟ್ಮೆಂಟ್. ಏನಕ್ಕೆ ಸೃಷ್ಟಿ ಮಾಡಿದ್ದಾನೆ ಕಾರಣ ಕೊಡ್ತಾರೆ ಅವರು. ಅಲ್ಲ, ಈ ಅದ್ಭುತವಾದ ಒಂದು ಶಕ್ತಿ ಭಗವಂತನಲ್ಲಿ ನಾವು ನೋಡಿ ಅದ್ಭುತ ಅಂತ ಅಂತೀವಲ್ಲ, ಆ ಶಕ್ತಿ ಪರಮಾತ್ಮನಲ್ಲಿ ಇದೆ ಅಂತ ಅನ್ಕೋಬೇಕು ಅಥವಾ ನಮ್ಮ ಅವಿದ್ಯದಿಂದ ಅದನ್ನ ನಾವು ಕಲ್ಪಿಸ್ತಾ ಇದೀವಿ ಅನ್ಕೋಬೇಕು? ನಮ್ಮ ಅವಿದ್ಯೆ ಇದ್ರೆ ಅವನಲ್ಲಿ ಇದೆ ಅನ್ಕೋಬೇಕು. ನಮ್ಮಲ್ಲಿ ಅವಿದ್ಯೆ ಇದ್ಬಿಟ್ರೆ ಅವನಲ್ಲಿ ಅತ್ಯಂತ ಅದ್ಭುತ ಶಕ್ತಿ ಇದೆ ಅಂತ ಒಪ್ಕೊಳ್ಳೇಬೇಕು. ಅಂದ್ರೆ ಈಗ ಸರ್ವಜ್ಞ ಸರ್ವಶಕ್ತ ಅನ್ನೋದು ಕೂಡ ಅವಿದ್ಯೆಯ ಒಂದು ಪದವೇ. ಹೌದು, ಅವಿದ್ಯೆ ಪದ ಅಲ್ಲ, ಅವಿದ್ಯೆ ಇದ್ದವನಿಗೆ ಹೇಳುವ ಪದ. ಅವಿದ್ಯೆ ಇದ್ದವನಿಗೆ ಅರ್ಥ ಮಾಡಿಸ್ಕೊಳಕ್ ಹೇಳುವ ಪದ. ಅವಿದ್ಯೆ ಪದ ಅಲ್ಲ. ಮೂರು ಪದಗಳು ಸರ್ವಜ್ಞ ಸರ್ವಶಕ್ತ ಸರ್ವಾಂತರ್ಯಾಮಿ ಅಂತ ಹೇಳುವಂತಹ ಒಂದು ಆ ಮೂರು ಪದಗಳು ಕೂಡ ನಮ್ಮ ಅವಿದ್ಯೆಯಿಂದ ತೋರ್ತಕ್ಕಂಥ ಪದಗಳು. ಅವಿದ್ಯಾ ಕ್ಷೇತ್ರದಲ್ಲೇ ಇರ್ತಕ್ಕಂಥ. ಹೌದು, ಅಷ್ಟೇ. ಕ್ಷೇತ್ರದಲ್ಲಿ ಅವಿದ್ಯಾವಂತರಿಗೆ ಹೇಳೋದು. ಭಾಷೆನೇ ಅವಿದ್ಯಾ ಕ್ಷೇತ್ರದಲ್ಲಿರೋದು. ಏನಪ್ಪ? ಭಾಷೆನೇ ಅವಿದ್ಯಾ ಕ್ಷೇತ್ರದಲ್ಲಿರೋದು. ಅದು ಸರಿ ಅಲ್ಲ, ಅದು ಎಲ್ಲವನ್ನು ಇನ್ಕ್ಲೂಡ್ ಮಾಡಿರ್ತಕ್ಕಂಥದ್ದು ಪರಮಾತ್ಮ ಅಂತ ಹೇಳುವಾಗ ಎಲ್ಲವನ್ನು ಸೇರಿ ಸರ್ವಜ್ಞ ಸರ್ವಶಕ್ತ ಸರ್ವಾಂತರ್ಯಾಮಿ ಅಂತ ಹೇಳುವ ಪದವೇ
ಪರಮಾತ್ಮನನ್ನ ತೋರಿಸುತ್ತೆ ಅಂತ ಹೇಳುವಾಗ ವಿಧಿ ಮುಖಾಂತರವಾಗಿ ತೋರಿಸುವಂತ ಪದವು ಅವಿದ್ಯಾ ಕ್ಷೇತ್ರದಲ್ಲೇ ಇದೆ ಅಂತ ತಗೋಬೇಕು. ಅವಿದ್ಯಾವಂತರಿಗೆ ಹೇಳತಾನೆ, ಹೇಳೋದು ಯಾರಿಗೆ? ಅವಿದ್ಯಾವಂತರಿಗೆ. ಅವಿದ್ಯಾವಂತರಿಗೆ ಹೇಳಿದ್ಮೇಲೆ ಅವಿದ್ಯಾ ಕ್ಷೇತ್ರದಲ್ಲೇ ಇರುತ್ತಲ್ಲ. ಹೇಳೋದೇ ಅವಿದ್ಯಾವಂತರಿಗೆ ಹೇಳ್ಬಿಟ್ಮೇಲೆ ಜ್ಞಾನಿಗೆ ಹೇಳ್ಬೇಕು ಅವಶ್ಯಕತೆ ಇಲ್ಲ. ಅವಿದ್ಯಾವಂತರಿಗೆ ಹೇಳ್ತಾ ಇದ್ಮೇಲೆ ಅವಿದ್ಯಾ ಕ್ಷೇತ್ರದಲ್ಲಿ ಆಯ್ತು, ಮುಮುಕ್ಷುತ್ವನೇ ಇರಲ್ಲ ಅವಿದ್ಯಾ ಕ್ಷೇತ್ರ ಇಲ್ಲದ್ರೆ. ಇರೋದೇ ಇಲ್ಲ ಮುಮುಕ್ಷುತ್ವ ಅವಿದ್ಯಾವಂತರಿಗೆ. ತಿರ್ಗಾ ಮೊದ್ಲಿನ ಸೃಷ್ಟಿ ಶುರು ಆಗ್ಬಿಡೋದು ಗುರುಗಳೇ. ಇನ್ಯಾರ್ಗೇನ ಕ್ವಶನ್ ಇದೆಯಾ? ಸರಿ ಗುರುಗಳು. ಅಲ್ಲ, ವಿಕಲ್ಪದಲ್ಲಿ ತೋರಿಕೆ ಇಟ್ಕೊಂಡು ಹೇಳೋ ಪದ ಅದು. ಅಧ್ಯಾಸ ತೋರಿಕೆ ಯಾಕೆ ಅಂತ, ಯಾವ ರೀತಿ ಬಂದದ್ದು ಅಂತ ಹೇಳ್ತಾರೆ. ಈ ಸೈಡ್ ಹೇಳಿ ಗುರುಗಳೇ, ಕೇಳ್ಸಲ್ಲ ಗುರುಗಳೇ. ಈ ಕಡೆ ಡೆಫಿನೇಷನ್ ವಿಕಲ್ಪ ಅಧ್ಯಾಸ ಒಂದೇ ಡೆಫಿನೇಷನ್ ಅಲ್ಲ. ಅಧ್ಯಾಸ ಅನ್ನೋದು ಅದು ಅನ್ಯೋನ್ಯಾಧ್ಯಾಸ, ಎರಡೂ ಒಂದಿಂದೊಂದು ಮಾಡ್ಕೊಳ್ಳೋದು. ವಿಕಲ್ಪದಲ್ಲಿ ಒಂದನ್ನು ಇನ್ನೊಂದಾಗಿ ತೋರೋದು ಅಷ್ಟೇ, ಅದು ಅನ್ಯೋನ್ಯಾಧ್ಯಾಸ ಇದೆ ವಿಕಲ್ಪದಲ್ಲಿ. ತಪ್ಪಲಿಗೆ ಬರುವ ಅಧ್ಯಾಸಕ್ಕೆ ಕೊಡುವ, ಅಧ್ಯಾಸಕ್ಕೆ ದೇಹೇನ್ಯಮನೋ ಬುದ್ಧಿಯನ್ನು ಅನ್ಯೋನ್ಯಾಧ್ಯಾಸಕ್ಕೆ ಕೊಡುವ ಅಧ್ಯಾಸ. ಅದು ಭ್ರಾಂತಿ ಜ್ಞಾನ, ಮಿಥ್ಯಾ ಜ್ಞಾನ ಅಂತಾರೆ. ಇಲ್ಲ, ಅದು ಏನಾಗುತ್ತೆ ಗೊತ್ತಾ, ಅಲ್ಲಿ ತೋರಿಕೆಯನ್ನ ಸತ್ಯವಾಗಿಟ್ಕೊಂಡಾಗ ಆ ತೋರಿಕೆಗೆ ಹೆಸರು ವಿಕಲ್ಪ ಅಂತ. ತೋರಿಕೆಗೆ ಹೆಸರು ವಿಕಲ್ಪ ಅನ್ನೋದು ಬೇರೆ, ತೋರಿಕೆಯ ಸ್ವರೂಪ ಏನು ಬೇರೆ. ತೋರಿಕೆಯ ತತ್ವ ಏನು ಅಂದ್ರೆ ತಪ್ಪಲಿಕೆ ಅದು ತತ್ವ. ತೋರಿಕೆಯ ತತ್ವ ತಪ್ಪಿರುವಿಕೆ. ತೋರಿಕೆಯ ಇದಕ್ಕೆ ತೋರಿಕೆಯನ್ನ ವಿಶ್ಲೇಷಣೆ ಮಾಡುವಾಗ ಅದೊಂದು ವಿಕಲ್ಪ ಅಂತ. ನಿಜವಾಗಿ ಹಾಗಿಲ್ಲದೆ ಹಾಗೆ ತೋರಿಕೆ ಇದೆಯಲ್ಲ, ಆ ತೋರಿಕೆ ಇದೆ ಅಂತ ಇಟ್ಕೊಂಡು ವ್ಯವಹಾರ ಮಾಡಿ ವಿಕಲ್ಪ. ಅದು ವಿಕಲ್ಪದವರಿಗೆ ಇದು ಗೊತ್ತಿರಲ್ಲ, ಆ ಭ್ರಾಂತಿ ಗೊತ್ತಿರಲ್ಲ. ವಿಕಲ್ಪ ಬುದ್ಧಿ ಮಾಡ್ಕೊಂಡು ಭ್ರಾಂತಿ ಗೊತ್ತಿರಲ್ಲ. ವಿಕಲ್ಪದಲ್ಲಿ ಮುಳುಗಿರ್ತಾರೆ ಅವರು. ಟೈಮ್ ಆಯ್ತಾ ಗುರುಗಳೇ? ಇನ್ನೊಂದ್ಸಲ ಹೇಳಿ ಅದು ಡಿಫರೆನ್ಸ್. ಅಲ್ಲಿ ವಿಕಲ್ಪ ಇದೆಯಲ್ಲಮ್ಮ, ವಿಕಲ್ಪ ಅನ್ನೋದ್ರಲ್ಲಿ ಆ ತೋರಿಕೆ ಸತ್ಯತ್ವನ ಇಟ್ಕೊಂಡು ಬರುವಂತಹ ಪದ ಅದು. ಅದೇ ಭ್ರಾಂತಿ ಎನ್ನುವಾಗ ತೋರಿಕೆ ತೆಗೆದುಹಾಕುವ ಪದ ಅದು ಭ್ರಾಂತಿ ಅನ್ನೋದು. ವಿಕಲ್ಪದಲ್ಲಿ ತೋರಿಕೆ ತೆಗೆದುಹಾಕುವ ಪದ ಅಲ್ಲ ಅದು. ಅದು ಹಾವು ಅನ್ನೋದು ಏನಪ್ಪ ಅಂದ್ರೆ ಹಾವನ್ನು ಅಕ್ಸೆಪ್ಟ್ ಮಾಡ, ಅದೊಂದು ವಿಕಲ್ಪ ಕಣಪ್ಪ ಅಂತ. ಅದು ಏನಪ್ಪ ಆ ವಿಕಲ್ಪ ಅಂದ್ರೆ ಅದು ತಪ್ಪಲಿಕೆಯಿಂದ ಬಂದದ್ದು ಅಂತ ಅರ್ಥ. ಅದು ಪದಾರ್ಥ ಕಡೆಯಿಂದ ವಿಕಲ್ಪ, ತಿಳುವಳಿಕೆ ಕಡೆಯಿಂದ ಅವಿದ್ಯೆ ಅಧ್ಯಾಸ ಭ್ರಾಂತಿ. ಈ ತಿಳ್ಕೊಳ್ತಾನಲ್ಲ ಇವರದು ಅದು ಅವಿದ್ಯೆ ಅಧ್ಯಾಸ ಭ್ರಾಂತಿ. ವಿಕಲ್ಪ ಪದಾರ್ಥದ್ದು, ಅಲ್ಲಿರೋ ಹಗ್ಗ ಹಾವಾಗಿ ತೋರಿಕೆ ಕಡೆಯಿಂದ ಅದು ವಿಕಲ್ಪ. ಆ ತೋರಿಕೆಯನ್ನ ಅದು ತಪ್ಪು, ಹೌದು ಅದು ತೋರಿಕೆ ಇಲ್ಲ, ಬರೀ ತಪ್ಪು ತಿಳುವಳಿಕೆ ಅಂತ ತಿಳ್ಕೊಳ್ತಾನಲ್ಲ, ಆ ತಿಳ್ಕೊಂಡವನ ಕಡೆಯಿಂದ ಅದು ಅಧ್ಯಾಸ ಅವಿದ್ಯೆ ಭ್ರಾಂತಿ. ಹಾಗೆ ವ್ಯತ್ಯಾಸ. ಒಂದು ತೋರಿಕೆ ಕಡೆಯಿಂದ, ಒಂದು ತಿಳುವಳಿಕೆ ಕಡೆಯಿಂದ. ತಿಳುವಳಿಕೆ ಕಡೆಯಿಂದ ಅದು ಅಧ್ಯಾಸ ಅವಿದ್ಯೆ ಭ್ರಾಂತಿ. ತೋರಿಕೆ ಕಡೆಯಿಂದ ಅದು ವಿಕಲ್ಪ, ಆ ತೋರಿಕೆ ಅದೊಂದು ಇಲ್ಯೂಷನ್ನು ಅಂತ. ಇಲ್ಯೂಷನ್ನು ಅಂತ ಅಂತೀವಲ್ಲಪ್ಪ, ಇಲ್ಯೂಷನ್ನು ಮಿಸ್ಕನ್ಸೆಪ್ಷನ್ ಪರ್ಯಾಯ ಪದ ಅಲ್ಲಪ್ಪ. ಇಲ್ದೇ ಇರೋ ಪ್ರಪಂಚವನ್ನ ಇದೆ ಅಂತ ಪರಮಾತ್ಮನಲ್ಲಿ ನೋಡೋದು ವಿಕಲ್ಪನೇ ಅಲ್ವಾ? ವಿಕಲ್ಪ. ಇವಾಗ ಇಲ್ಯೂಷನ್ನು ಆಮೇಲೆ ಮಿಸ್ಕನ್ಸೆಪ್ಷನ್ ಪರ್ಯಾಯ ಪದ ಸಿನಾನಿಮ್ಸ್ ಅಲ್ಲ. ಸಿನಾನಿಮ್ಸ್ ಅಲ್ಲ, ಇಲ್ಯೂಷನ್ ಮಿಸ್ಕನ್ಸೆಪ್ಷನ್ ಸಿನಾನಿಮ್ಸ್ ಅಲ್ಲಪ್ಪ. ಅಲ್ಲ, ಆದ್ರೆ ಪ್ರಪಂಚ ಇಲ್ಲ. ಪ್ರಪಂಚ ಇಲ್ಲ. ಹಿಂದೆ ಇರೋ ಪ್ರಪಂಚವನ್ನ ಪರಮಾತ್ಮನಲ್ಲಿ ನೋಡೋದು ವಿಕಲ್ಪನೇ ಅಲ್ವಾ? ಅದು ಆ ವಿಕಲ್ಪ ಅಲ್ಲ, ಪರಮಾತ್ಮ ತಪ್ಪು ತಿಳುವಿಕೆ. ಅದು ಇಲ್ಲಿಯ ಪರಮಾತ್ಮ ಸಂಬಂಧಪಟ್ಟಿದೆ ಅಂತ ತಿಳ್ಕೊಳ್ಳೋದು ತಪ್ಪು ತಿಳುವಿಕೆ. ಪ್ರಪಂಚವಾಗಿ ಕಾಣೋದು ವಿಕಲ್ಪ, ತೋರಿಕೆ ಪ್ರಧಾನವಾಗಿ ಕಾಣೋದು ವಿಕಲ್ಪ. ಅದು ಪರಮಾತ್ಮ ಸಂಬಂಧಪಟ್ಟುಕೊಂಡಿದೆ ಅಂತ ತಿಳ್ಕೊಳ್ಳೋದು ಅವಿದ್ಯೆ ಅಧ್ಯಾಸ. ಪ್ರಪಂಚ ಅನ್ನೋದು ನಿರ್ವಿಕಲ್ಪಾತ್ಮಕ ಪ್ರತ್ಯಯ ಅಂತ ಹೇಳ್ತೀರಾ ನೀವು?
ಪ್ರಪಂಚ ಅನ್ನೋದು ತೋರಿಕೆ, ನಿರ್ವಿಕಲ್ಪ ಪ್ರತ್ಯಯ. ಅವಸ್ಥೆ ಅನ್ನೋದು ನಿರ್ವಿಕಲ್ಪ ಪ್ರತ್ಯಯ ಅಲ್ವಾ? ಅವಸ್ಥೆ ಬೇರೆ. ನಾವು ಹೌದು ವಿದ್ಯಾರ್ಥಿಗಳು ನಿರ್ವಿಕಲ್ಪ ಅನುಭವ. ಪ್ರಪಂಚ ಅಂತ ಹೊರಗಡೆ ಒಂದು ನಾಮರೂಪಾತ್ಮಕವಾಗಿ ನಾವು ಇಟ್ಕೊಂಡಿದೀವಲ್ಲ, ನಾಮರೂಪಾತ್ಮಕವಾದ ಪ್ರಪಂಚ ಅಂತ ಅನ್ನುವಾಗ ಅದೊಂದು ತೋರಿಕೆ, ಅದೊಂದು ಪರಮಾರ್ಥದಲ್ಲಿ ಕಲ್ಪಿತವಾದ ಒಂದು ವಿಕಲ್ಪ. ಅದು ಪರಮಾರ್ಥಕ್ಕೆ ಸಂಬಂಧಪಟ್ಕೊಂಡಿದೆ, ಸೇರ್ಕೊಂಡಿದೆ ಅಂದ್ರೆ ಅದು ಅವಿದ್ಯೆ, ಅಧ್ಯಾಸ, ಭ್ರಾಂತಿ. ಮಾಯೆಗೂ ಇದಕ್ಕೂ ಇದ್ದ ವ್ಯತ್ಯಾಸದ ತರ ಇದು. ಆತರ ಬರುತ್ತೆ, ಕರೆಕ್ಟ್. ಅದೇ ಹೇಳಿದೆ ನಾನು, ಇಲ್ಯೂಷನ್ ಬೇರೆ, ಮಿಸ್ಕನ್ಸೆಪ್ಷನ್ ಬೇರೆ ಅಂತ. ಗುರುಗಳೇ, ಪ್ರಪಂಚವಾಗಿ ತೋರೋದು ವಿಕಲ್ಪ, ಪ್ರಪಂಚ ಅಂತ ತಿಳ್ಕೊಂಡಿರೋದು ಅಧ್ಯಾಸ. ಆ ಪ್ರಪಂಚ ಆತ್ಮ ಸಂಬಂಧಪಟ್ಟಿದೆ ಅಂತ. ಬರೀ ಪ್ರಪಂಚ ತಿಳ್ಕೊಳ್ಳೋದು ಅಧ್ಯಾಸ ಅಲ್ಲ, ಆ ಪ್ರಪಂಚವು ಪ್ರಪಂಚನ ಕಾಣ್ತಿದೆ ಅನ್ಕೊಳ್ಳೋದು ಅಧ್ಯಾಸ. ತನಗೆ ಸಂಬಂಧಪಟ್ಟಿದೆ ಅಂತ ತಿಳ್ಕೊಳ್ಳೋದು ಅಧ್ಯಾಸ. ಗೊತ್ತಾಯ್ತು. ಪ್ರಪಂಚ ತನಗೆ ಸಂಬಂಧಪಟ್ಟಿದೆ.